ಸಿಯಾನ್ ಚಾನಲ್ನ ವೀಕ್ಷಕರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಒಬ್ಬ ಮಹಾನಾಯಕನ ಒಂದು ನಿರ್ಗಮನ ಆಗಿದೆ. ಕಾಂಗ್ರೆಸ್ ಪಕ್ಷ ಭ್ರಷ್ಟ ಸರ್ಕಾರ, ಭ್ರಷ್ಟ ಮುಖ್ಯಮಂತ್ರಿ ತೊಲಗಿದ್ದಾರೆ ಅಂತ ಹೇಳ್ತಾರೆ. JDS ಪಕ್ಷ ಮೌನವಾಗಿದೆ. ಬಿಜೆಪಿಯಲ್ಲಿ ಎಲ್ಲ ನಾಯಕರು ಕೂಡ ಮೌನವಾಗಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ರಾಜ್ಯ ರಾಜಕೀಯ ಏನಾಗಿದೆ, ಈಗ ಯಡಿಯೂರಪ್ಪ ಅವರ ನಿರ್ಗಮನದಿಂದ ಮುಂದೆ ಏನಾಗುತ್ತೆ, ಭವಿಷ್ಯ ಏನು, ಕರ್ನಾಟಕ ರಾಜ್ಯದ ಭವಿಷ್ಯ ಏನು? ಹೈಕಮಾಂಡ್ನ ಸಂಸ್ಕೃತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಬಿಜೆಪಿಗೆ ರವಾನೆಯಾಗಿದೆ. ಇಂಥ ಒಂದು ಸಂಸ್ಕೃತಿಯಿಂದ ಕರ್ನಾಟಕ ರಾಜ್ಯವನ್ನ, ಕರ್ನಾಟಕದ ರಾಜಕಾರಣವನ್ನ ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಚಾನೆಲ್ಗೆ ಚರ್ಚೆ ಮಾಡೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಸ್ವಾಗತ ಮಾಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಈ ಒಂದು ನಾನು ಆಗ್ಲೇ ಪೀಠಿಕೆ ಹೇಳಿದಾಗೆ ರಾಜ್ಯ ರಾಜಕಾರಣ ಈಗ ಯಾವ ದಿಕ್ಕಿನತ್ತ ಸಾಗಿದೆ ಸರ್? ರಾಜ್ಯದ ರಾಜಕಾರಣ ಕೆಲವು ದಶಕಗಳಿಂದ ಇರುವ ಹಾಗೇನೆ ಅದು ಯಾವ ದಿಕ್ಕಿನಲ್ಲೂ ಸಾಗ್ತಾ ಇಲ್ಲ, ಅಧೋಗತಿಯತ್ತ ಸಾಗ್ತಾನೆ ಇದೆ. ಒಂಥರ ಬಾಟಮ್ಲೆಸ್ ಪಿಟ್ ಅಂತಾರಲ್ವಾ, ಏನದು ತಳವಿಲ್ಲದ ಹಾಳು ಬಾವಿ ಅಂತ, ಆ ತರಹಕ್ಕೆ ಹಂತ ಹಂತವಾಗಿ ಸಾರ್ವಜನಿಕ ಜೀವನದಲ್ಲಿ ಮೌಲ್ಯಗಳ ಅಧಪತನವಾಗಿ ನಾವು 4-5 ವರ್ಷಗಳ ಹಿಂದೆ ಏನು ಇದೇ ತರಕ್ಕೆ ತುಂಬಾ ರಾಜಕಾರಣ ಕೆಟ್ಟಿದೆ, ಈಗ ರಾಜಕಾರಣ ಇರುವಂತದ್ದು ಭ್ರಷ್ಟಾಚಾರ, ಅನಾಚಾರ, ದುರಾಚಾರ, ಹಬ್ಬಬ್ಬ ಹಿಂದೆ ಎಂದೂ ಇರ್ಲಿಲ್ಲ ಅಂತ ಹೇಗೆ ಹೇಳ್ತಿದೀವೋ ಅದೇ ಮಾತನ್ನ ಈಗ್ಲೂ ಹೇಳ್ತಾ ಇದೀವಿ. ಅದೇ 5-6-10 ವರ್ಷಗಳ ಹಿಂದೆ ಇದ್ದಂತವ್ರು ಇವತ್ತಿಗೆ ಪುಣ್ಯಾತ್ಮರ ತರ ಕಾಣಿಸುವಂತಹದ್ದಾಗಿದೆ. ವಿಶೇಷವಾಗಿ ಇವತ್ತಿನ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ 1-2-3 ವಿಚಾರಗಳಿದೆ. ಒಂದು, ಹೈಕಮಾಂಡ್ ಸಂಸ್ಕೃತಿ ಇರುವಂತಹ ಪಕ್ಷಗಳು, ಅದರಲ್ಲೂ ವಿಶೇಷವಾಗಿ ರಾಷ್ಟ್ರೀಯ ಪಕ್ಷಗಳು, ಅವು ಮುಖ್ಯಮಂತ್ರಿಗಳನ್ನ ಬದಲಾಯಿಸೋದಿಕ್ಕೆ ಅವುಗಳಿಗೆ ಅವರದೇ ಆದಂತಹ ಲಾಜಿಕ್ ಇರುತ್ತೆ ಹೊರತು ಅದಕ್ಕೆ ಒಂದು ಜನಪರವಾದಂತಹ ನಿಲುವಾಗಲಿ, ಒಂದು ಮುಖ್ಯಮಂತ್ರಿ ಬದಲಾವಣೆಯನ್ನ ಮಾಡಬೇಕಾದಾಗ ಅನುಸರಿಸಬೇಕಾದಂತಹ ಕ್ರಮಗಳಾಗಲಿ, ಯಾವೆಲ್ಲ ಕ್ರಮಗಳು ಇರಬೇಕು ಅವು ಯಾವುದನ್ನೂ ಇಟ್ಟುಕೊಳ್ಳದೆ ಯಾರೋ ಒಬ್ರು ಡಾನ್ಗಳು ತಮ್ಮ ಚೇಲಾಗಳನ್ನ ಬದಲಾಯಿಸಿದಾಗೆ, ತಮ್ಮ ಬಾಡಿ ಗಾರ್ಡ್ಗಳನ್ನ ಬದಲಾಯಿಸಿದಾಗೆ ಬದಲಾವಣೆ ಮಾಡ್ತಿರ್ತಾರೆ. ನಾನು ಈ ವಿಚಾರವನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಅಥವಾ ದೇಶದ ಪ್ರಧಾನಮಂತ್ರಿ ಆಗ್ಲಿ, ದೇಶದ ವಿಚಾರಕ್ಕೆ ಬಂದಾಗ ಆ ಒಂದು ಸಂಸದೀಯ ಮಂಡಳಿ ಅಥವಾ ಸಂಸದೀಯ ಪಕ್ಷ ಅದನ್ನ ನಾಯಕತ್ವವನ್ನು ಆರಿಸುತ್ತೆ. ಅದೇ ತರಕ್ಕೆ ಇಲ್ಲಿ ಒಂದು ಯಾವ ಬಹುಮತ ಇರುವಂತಹ ಪಕ್ಷವಿರುತ್ತೋ ಆ ಪಕ್ಷದ ಶಾಸಕರ ಸಭೆಯಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನ ಇಳಿಸಬೇಕು ಅಥವಾ ಆರಿಸಬೇಕು ಅನ್ನೋದು ತೀರ್ಮಾನವಾಗುತ್ತೆ. ಇವಾಗ ಹಿಂದೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಬಹುಜನ ಶಾಸಕರ ಏನಂತಾರೆ ಮೆಜಾರಿಟಿ ಶಾಸಕರ, ಬಹುಸಂಖ್ಯಾತ ಶಾಸಕರ ಬೆಂಬಲ SM ಕೃಷ್ಣರವರಿಗಿತ್ತು. ಆದ್ರೆ ಲಕೋಟೆಯಲ್ಲಿ ಬಂದಿದ್ದು ವೀರಪ್ಪ ಮೊಯ್ಲಿ ಹೆಸರು. ಈಗ ಯಾವ ಕಾರಣಕ್ಕಾಗಿ ಅದನ್ನ ನಾನು ಆಮೇಲೆ ಬರ್ತೀನಿ. ಯಡಿಯೂರಪ್ಪನವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಅವರಿಗೆ ನಿಜಕ್ಕೂ ಶಾಸಕರು, ಅವರ ಪಕ್ಷದಲ್ಲಿ ಈಗಿರುವಂತಹ 120 ಚಿಲ್ಲರೆ ಶಾಸಕರು, ಅದರಲ್ಲಿ ಬಹುಸಂಖ್ಯಾತ ಶಾಸಕರು ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದರ? ಅದಕ್ಕೆಲ್ಲಾದ್ರೂ ಜನಾಭಿಪ್ರಾಯ ಅಥವಾ ಶಾಸಕರ ಅಭಿಪ್ರಾಯ ಮತಗಣನೆ ಆಯ್ತಾ? ಇಲ್ಲ, ನಾವು ನೋಡಿದಾಗ ಇಲ್ಲ. ಮತ್ತೆ ಹೊಸದಾಗಿ ಶಾಸಕಾಂಗ ಸಭೆ ಆಗಿ ಆವತ್ತು ಯಾರೋ ಒಂದಷ್ಟು ಜನ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದೀನಿ, ದಯವಿಟ್ಟು ನನಗೆ ಬೆಂಬಲಿಸಿ ಅಂತ ಯಾರೋ ಒಬ್ರು 1-2-3 ಜನ ನಿಂತ್ಕೊಂಡು ಅಥವಾ ಯಾವೆಲ್ಲರೂ ಸೇರಿಸಿ ಏಕ ಒಮ್ಮತದಿಂದ ಒಬ್ಬರನ್ನ ಆರಿಸೋಣ ಅನ್ನುವಂತ ಒಂದು ಚರ್ಚೆಗಳಾಗಿಲಿ ಇವತ್ತಿರುವಂತಹ ಶಾಸಕರಲ್ಲಿ ಆಗ್ತಾ ಇದೆಯಾ? ಇಲ್ಲ. ಕಾಟಾಚಾರಕ್ಕೆ ಒಂದು ಶಾಸಕಾಂಗ ಸಮಿತಿ ಸಭೆ ಅಂತ ಏನೋ ಕರೀತಾರೆ, ಲೆಜಿಸ್ಲೇಟರ್ ಅದೇನೋ ಒಂದು ಮೀಟಿಂಗ್ ಅಂತಾರೆ. ಅದರಲ್ಲಿ ದೆಹಲಿಯಿಂದ ಫೋನ್ ಕರೆನೋ, ಇವತ್ತಂತೂ ವಾಟ್ಸ್ಆಪ್ ಅಲ್ಲೂ ಬರಬಹುದು, ಲಕೋಟೆ ಅನ್ನೋದು ಬೇಕಾಗಿಲ್ಲ, ಜಸ್ಟ್ ಒಂದು ವಾಟ್ಸ್ಆಪ್ ಅಲ್ಲಿ ಬರಬಹುದು ಅಥವಾ ಝೂಮ್ ಕಾನ್ಫರೆನ್ಸ್ ಮಾಡಿ ಏನು ನೀವು ಏನಂತಾರೆ ಗುಲಾಮರೇ, ಇವರನ್ನು ನಿಮ್ಮ ಗುಲಾಮರಲ್ಲಿ ಇಂತಹ ಗುಲಾಮನನ್ನು ನಾನು ನಿಮ್ಮ ನಾಯಕನಾಗಿ ಆರಿಸಿದ್ದೇನೆ, ಮಿಕ್ಕ ಎಲ್ಲಾ ಗುಲಾಮರು ಒಪ್ಪಬೇಕು ಅನ್ನುವಂತ ಒಂದು ಸಂದೇಶ. ಬಹುತೇಕವಾಗಿ ಚರ್ಚೆ ಇಲ್ಲದೆ, ವೋಟ್ ಇಲ್ಲದೆ, ಅದಕ್ಕೊಂದು ರೀತಿ ನೀತಿಗಳಿಲ್ಲದೆ ಇದು ಮುಖ್ಯಮಂತ್ರಿಯ ಆಯ್ಕೆ ಆಗುತ್ತೆ. ಇದು ಒಟ್ಟಾರೆಯಾಗಿ ರಾಷ್ಟ್ರೀಯ ಪಕ್ಷಗಳ ದಿವಾಳಿತನ, ಅವರ ದುರಹಂಕಾರ, ಪ್ರಜಾಪ್ರಭುತ್ವ ವಿರೋಧಿ ಮನಸ್ಥಿತಿ. ಇನ್ನು ಎರಡನೇದಾಗಿ ನಾನು ಸಣ್ಣದಾಗಿ ಒಂದು ವಿಚಾರ ಹೇಳ್ಬೋದು ಅಂದ್ರೆ, ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದಾರೆ. ನಾವು ವಿರೋಧ ಪಕ್ಷದಲ್ಲಿರುವಂತಹವರು, ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾನಾಗ್ಲಿ, ನಮ್ಮ ಪಕ್ಷದವರಾಗ್ಲಿ, ನಾವು ಹಲವಾರು ಸಂದರ್ಭಗಳಲ್ಲಿ, ತುಂಬಾ ಕಡಿಮೆ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿದ್ದೀವಿ.
ಯಾಕೆಂದ್ರೆ ಅವ್ರಿಗೆ ಇವತ್ತು ಬಹುಮತ ಇದೆ. ಆದ್ರೆ ಹಾಗಾಗಿ ಅವ್ರು ರಾಜೀನಾಮೆ ಕೊಡ್ಬೇಕು ಅಂದ್ರೆ ಯಾವ್ದಾದ್ರು ಭ್ರಷ್ಟಾಚಾರದ್ದು ಅನೈತಿಕ ಕೇಸುಗಳಲ್ಲೂ ಇರ್ಬೇಕು. ನಾವು ಯಾವಾಗ ಕೇಳಿದೀವಿ ಅಂದ್ರೆ ಅವರ ಮೇಲೆ, ಅವರ ಕುಟುಂಬದವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಅದನ್ನು ತುಂಬಾ ನಾವು ಇದು ಮಾಡಿ ಕೇಳಿಲ್ಲ. ಯಾಕಂದ್ರೆ ಅಂತಹ ಭ್ರಷ್ಟಾಚಾರದ ಆರೋಪಗಳಾಗ್ಲಿ ಭ್ರಷ್ಟಾಚಾರಗಳಾಗ್ಲಿ ಇವತ್ತು ರಾಜೀನಾಮೆ ತೆಗೆದುಕೊಳ್ಳೋದಕ್ಕೆ ಬೇಕಾದಂತಹ ಕಾರಣವೇ ಅಲ್ಲ. ಯಾಕಂದ್ರೆ ಭ್ರಷ್ಟಾಚಾರ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಪ್ರಿರಾಗೇಟಿವ್, ಅವರ ಒಂದು ಏನದು ಮುಖ್ಯಮಂತ್ರಿಗಳ ರಾಜಕಾರಣಿಗಳ ಒಂದು ರೀತಿಯಲ್ಲಿ ಆಜನ್ಮ ಸಿದ್ಧ ಹಕ್ಕು ಅನ್ನುವಂಥದ್ದು ಆಗ್ಬಿಟ್ಟಿದೆ ಇವತ್ತು ಭ್ರಷ್ಟಾಚಾರ. ಕೋರ್ಟ್ಗಳಲ್ಲೂ ಅದೊಂದು ರೀತಿನಲ್ಲಿ 16 ವರ್ಷಗಳು, ಜಯಲಲಿತಾ ಅವರು ಸತ್ತ ಮೇಲೆ ಅವರ 17-18 ವರ್ಷದ ಹಿಂದಿನ ಕೇಸ್ಗೆ ಜೈಲಾಗಿದ್ದು. ಅದೇನೋ ಪುಣ್ಯಕ್ಕೆ ನಮ್ಮ ಕಣ್ಣು ಮುಂದೆನೆ ಲಾಲು ಪ್ರಸಾದ್ ಯಾದವ್ ಅವರು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತು. ಅದು ಅವರು 15-20 ವರ್ಷಗಳ ಹಿಂದೆ ಮಾಡಿದಂತಹ ಭ್ರಷ್ಟಾಚಾರದ ಇದಕ್ಕೆ. ಮಿಕ್ಕ ಎಲ್ಲಾ ಬಹುತೇಕ ಕೇಸುಗಳಲ್ಲಿ ಅವು ವರ್ಷಾನುಗಟ್ಲೆ ನಡೆಯುತ್ತೆ, ಶಿಕ್ಷೆ ಆಗೋದಿಲ್ಲ. ಇನ್ನು ಮುಖ್ಯಮಂತ್ರಿಗಳ ವಿಚಾರವಾಗಿ ಭ್ರಷ್ಟಾಚಾರದ ಪ್ರಕರಣಗಳು 2 ವರ್ಷದಿಂದನೂ ಬರ್ತಾ ಇದೆ. ಆಡಳಿತದಲ್ಲಿ ಅವರ ಮಗನ ಹಸ್ತಕ್ಷೇಪ, ಅವರ ಕುಟುಂಬದ ಹಸ್ತಕ್ಷೇಪ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇವೆ. ಸ್ವತಃ ನಾವೇನೆ ACBಯಲ್ಲಿ, ಲೋಕಾಯುಕ್ತ ಬೇರೆ ಬೇರೆ ಕಡೆಗಳಲ್ಲಿ ದೂರು ದಾಖಲಿಸಿದ್ದೀವಿ. ಹಿಂದೆ ಕೋವಿಡ್ ಮೊದಲ ಅಲೆಯ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರದಲ್ಲಾದಂತಹ ಬೃಹತ್ ಪ್ರಮಾಣದ ಭ್ರಷ್ಟಾಚಾರದ ಬಗ್ಗೆ, ಅದು ಸ್ಯಾನಿಟೈಸರ್ ಅಲ್ಲಿ, ಮಾಸ್ಕ್ ಗಳಲ್ಲಿ, ಮತ್ತೆ ವೆಂಟಿಲೇಟರ್ ಗಳಲ್ಲಿ, ಥರ್ಮಾಮೀಟರ್ ಗಳಲ್ಲಿ ಆದಂತಹ ಅವ್ಯವಹಾರ ಭ್ರಷ್ಟಾಚಾರದ ಬಗ್ಗೆ ನಾವೇನೆ ಮೊದಲಿಗೆ ಧ್ವನಿ ಎತ್ತಿದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹಾಗೆಲ್ಲಾನು ನಾವು ದೂರು ಕೊಡ್ತಾ ಬಂದ್ವಿ. ಆದ್ರೆ ಅದಕ್ಕೇನು ಅವರ ಬಿಜೆಪಿಯ ಏನು ಸೋ ಕಾಲ್ಡ್ ಹೈಕಮಾಂಡ್ ಅಂತ ಏನ್ ಹೇಳ್ತಾರೆ, ಅದು ಸೊಪ್ಪೆ ಹಾಕ್ಲಿಲ್ಲ, ಬಿಜೆಪಿಯವರು ಕೇರ್ ಮಾಡ್ಲಿಲ್ಲ. ಹಾಗಿರುವಾಗ ಇವತ್ತು ಯಾವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಬಿಜೆಪಿ ಪಡೆದುಕೊಂಡಿದೆ? ಹೋಗ್ಲಿ, 75 ವರ್ಷ ದಾಟಿದ್ದಾರೆ ಆ ಕಾರಣಕ್ಕಾಗಿ ಅಂದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದೆ 76-77 ವರ್ಷ ವಯಸ್ಸಿನಲ್ಲಿ. ಆವತ್ತು ಇಲ್ಲದಂತಹ ವಯಸ್ಸಿನ ಕಾರಣ ರೂಲ್ ಇವತ್ತು ಯಾಕೆ 2 ವರ್ಷಗಳ ತದನಂತರದಲ್ಲಿ, ಇತ್ತೀಚೆಗೆ ತಾನೇ ಅವ್ರು ಯಾರೋ ಕೇರಳದಲ್ಲಿ ಏನು ಮೆಟ್ರೋಮ್ಯಾನ್ ಅವ್ರನ್ನ ಅವ್ರಿಗೆ 88-89 ಇರ್ಬೇಕು ಏನೋ, ಬಹುಶಃ 80 ದಾಟಿದೆ, ಅವ್ರನ್ನ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಅಲ್ಲಿ ಅದಕ್ಕೆ ಆ ರೂಲ್ ಅಲ್ಲಿ ಅಪ್ಲೈ ಆಗ್ಲಿಲ್ವಾ? ಹೀಗೆಲ್ಲ ಒಂದು ವಿಚಿತ್ರವಾದಂತಹ ಪರಿಸ್ಥಿತಿ ಇದು. ಬಿಜೆಪಿ ಅವ್ರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ಬಹುಶಃ ಯಾವುದೋ ಒಂದು ನಾನು ಇಲ್ಲಿ ಹೇಳಕ್ ಏನ್ ಇಷ್ಟಪಡ್ತೀನಿ, ನೀವು ಆಗ್ಲೇ ಒಂದು ಪದ ಉಪಯೋಗಿಸ್ರಿ, ಗುಲಾಮರೇ ನಿಮಗೊಂದು ಗುಲಾಮನ ಆಯ್ಕೆ ಮಾಡಿದೀವಿ, ಇವ್ರು ನಿಮ್ಮ ದೊಡ್ಡ ಗುಲಾಮ ಅಂತ ಹೇಳಿದ್ರಲ್ಲ. ಮೋಸ್ಟ್ಲಿ ಅಂದ್ರೆ ಯಾರು ಅವ್ರನ್ನ ಗುಲಾಮರಂತ ಒಪ್ಕೊಳ್ಳೋದಿಲ್ವೋ ಅವ್ರನ್ನ ಈ ತರ ಕೆಳಗಿಳಿಸ್ತಾರ? ಇಲ್ಲ, ನನಗೆ ಆ ವಿಚಾರದಲ್ಲಿ ಏನು ಅಂತ ಇದೇನು ಇಲ್ಲ. ಯಡಿಯೂರಪ್ಪನವರು ಒಂದು ರೀತಿ ಹಾಗೆ ಇದ್ದಿದ್ದು ಅಂದ್ರೆ, ಬಟ್ ಯಡಿಯೂರಪ್ಪನವರು ಒಂದ್ ಸ್ವಲ್ಪ ಗುಲಾಮರಲ್ಲೇ ಸಬಲರಾದ ಗುಲಾಮ ಅಂತ ಹೇಳ್ಬೋದು. ಅವತ್ತಿಗೆ ಯಡಿಯೂರಪ್ಪನವರಿಗೆ CM ಆಗ್ಬೇಕು ಅನ್ನೋ ಆಗಿದ್ರೆ ಕೇಂದ್ರ ಬಿಜೆಪಿಯ ಅಗತ್ಯ ಬೇಕೇ ಬೇಕಾಗಿತ್ತು, ಅವರ ಆಶೀರ್ವಾದ ಬೇಕೇ ಬೇಕಾಗಿತ್ತು. ಮತ್ತೆ ದಕ್ಷಿಣ ಭಾರತದಲ್ಲಿ ಒಂದು ರಾಜ್ಯದಲ್ಲಿ ನಮ್ಮ ಪಕ್ಷ ಆಡಳಿತಕ್ಕೆ ಬರೋದು ಅಂದ್ರೆ ಅದು ಕರ್ನಾಟಕ. ಇವಾಗ ನಾವು ಯಡಿಯೂರಪ್ಪನವರ ಮಾತಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಅವ್ರು ಏನ್ ಕೇಳ್ತಾ ಇದಾರೆ, ಏನ್ ರಿಲ್ಯಾಕ್ಸೇಷನ್ಸ್ ಕೇಳ್ತಾ ಇದಾರೆ, ಅವರ ಬೇಡಿಕೆಗಳೇನಿದೆ ಅದನ್ನ ನಾವು ಈಡೇರಿಸ್ತಿಲ್ಲ ಅಂದ್ರೆ ದಕ್ಷಿಣ ಭಾರತದಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ, ನಮ್ಮ ಇರಬಹುದಾದ ಒಂದು ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತ. ಸೊ ಅವರಿಬ್ಬರ ನಡುವೆ ಆದಂತಹ ಹೊಂದಾಣಿಕೆ ಅದು. ಆದ್ರೆ ಯಡಿಯೂರಪ್ಪನವರು ಒಂದು ರೀತಿಯಲ್ಲಿ ಆ ಗುಲಾಮಗಿರಿಯಿಂದ ಹೊರಗೆ ಬರೋದಕ್ಕೆ ಸಾಕಷ್ಟು ಸಂದರ್ಭಗಳಲ್ಲಿ ಪ್ರಯತ್ನ ಮಾಡಿದ್ದಾರೆ. ಹಿಂದೇನೋ ಅವರೊಂದು ಪಕ್ಷನೂ ಮಾಡಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಇವತ್ತು ನಡೆದಂತಹ ಘಟನೆಯನ್ನ ನೋಡೋದಾದ್ರೆ, ಯಡಿಯೂರಪ್ಪನವರು ಯಾವ ರೀತಿಯಲ್ಲಿ ಯಡಿಯೂರಪ್ಪನವ್ರನ್ನ ಬಗ್ಗಿಸಲಾಯಿತು, ಏನ್ ಕಂಡೀಷನ್ಸ್ ಇತ್ತು, ಅವರನ್ನ ಮೊದಲೇನೆ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ನಿಮ್ಮ ಅಧಿಕಾರಾವಧಿ 1 ವರ್ಷ ಅಥವಾ 2 ವರ್ಷ ಅಂತ ಹೇಳಿದ್ರ, ಅಥವಾ ಇತ್ತೀಚಿನ ದಿನಗಳಲ್ಲಿ ಅವರ ಮೇಲೆ, ಅವರ ಮಕ್ಕಳ ಮೇಲೆ, ಕುಟುಂಬದ ಮೇಲೆ ಬಂದಂತಹ ಭ್ರಷ್ಟಾಚಾರದ ಆರೋಪಗಳ ಕಾರಣಕ್ಕಾಗಿ ಯಡಿಯೂರಪ್ಪನವರನ್ನ ಇಳಿಸಲಾಗ್ತಾ ಇದೆಯಾ, ಅಥವಾ ಮುಂದಿನ ಯಡಿಯೂರಪ್ಪನವರ ಸರ್ಕಾರ ಜನಪ್ರಿಯವಲ್ಲ, ಇದೊಂದು ರೀತಿಯಲ್ಲಿ ಜನಪ್ರಿಯತೆಯನ್ನ ಕಳೆದುಕೊಳ್ತಾ ಇದೆ, 2023ಕ್ಕೆ ನಮ್ಮ ಪಕ್ಷಕ್ಕೆ ಹಾನಿ ಆಗುತ್ತೆ, ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಅಲ್ಲಿಯ ತನಕ ಅನ್ನುವಂತಹ ಕಾರಣಕ್ಕಾಗಿ ಇಳಿಸ್ತಾ ಇದ್ದಾರಾ, ಅಥವಾ ಇನ್ಯಾರನಾದ್ರೂ ತಮ್ಮ ಒಂದು ಯಡಿಯೂರಪ್ಪನವರು ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮ ಹತೋಟಿ ಮೀರಿ ಹೋಗಿದ್ದಾರೆ, ಹಾಗಾದ್ರೆ ಹತೋಟಿ ಮೀರಿ ಹೋಗಿದ್ರೆ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡೋದು ಯಾಕೆ ಬೇಕಾಗಿರ್ತಿತ್ತು? ಹಾಗಾಗಿ ಯಾವೆಲ್ಲ ತಂತ್ರವನ್ನ ಬಳಸಿದ್ದಾರೆ, ಮತ್ತೆ ಯಡಿಯೂರಪ್ಪನವರು ಇದನ್ನು ಸ್ವಯಂ ಪ್ರೇರಿತವಾಗಿ ಕೊಡ್ತಾ ಇರುವಂತಹ ರಾಜೀನಾಮೆ ಅಂತ ನಾವ್ ಹೇಳೋದಿಕ್ ಆಗೋದೇ ಇಲ್ಲ. ಯಡಿಯೂರಪ್ಪನವರು ನಾನು 2 ತಿಂಗಳಿಂದನೇ ಕೊಡ್ಬೇಕು ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ. ಯಾಕೆ ಕೊಡ್ಬೇಕಾಗಿತ್ತು ಅಂತ ಅಂದ್ಕೊಂಡೆ ಅಂತ ಅವ್ರು ಹೇಳೋದಿಲ್ಲ, ಹೈಕಮಾಂಡ್ ಹೇಳ್ತಾ ಇತ್ತು. ಮತ್ತೆ ಇದು ಆಗಸ್ಟ್ 30ನೇ ತಾರೀಕು ಒಳಗಡೆ ಬದಲಾವಣೆಗಳಾಗುತ್ತೆ ಅಂತ ಸ್ವತಃ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಮಾತನಾಡಿದಂತಹ ಒಂದು ಆಡಿಯೋ ವೈರಲ್ ಆಗುತ್ತೆ. ಬಹುತೇಕವಾಗಿ ಆ ಆಡಿಯೋ ನನ್ನದಲ್ಲ,
ಇದು ಯಾವ್ದೋ ಮಿಮಿಕ್ರಿ ಮಾಡಿದ್ದಾರೆ, ಸ್ವತಃ ಅವರೇ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್, ಯಾರು ನಳಿನ್ ಕುಮಾರ್ ಕಟೀಲ್. ನಾವು ಹಿಂದೆ ನೋಡಿದಾಗೆ ಇದೇನು ಒಂದು ಯಾವ್ದೋ ಮೈಕ್ ಇಟ್ಕೊಂಡು $1ಗೆ 15 ರೂಪಾಯಿಗೆ $1 ಓಟ್ ಕೊಡಿ ಓಟ್ ಕೊಡಿ ಓಟ್ ಕೊಡಿ ಅಂತ ಮಾತಾಡ್ತಿದ್ದಂತ ಒಂದು ಮಿಮಿಕ್ರಿ ತರಗದ ಒಂದು ಏನು ಭಾಷಣವನ್ನ ನಾನು ಕೇಳಿದ್ದೆ. ಹಾಗಾಗಿ ಇವತ್ತು ಅದು ಮಿಮಿಕ್ರಿ ಅಲ್ಲ, ಅದು ಬಹುಶಃ ಬಹುತೇಕವಾಗಿ ನಳಿನ್ ಕುಮಾರ್ ಕಟೀಲ್ ಅವರ ಮಾತುಗಳೇ ಅನ್ನುವಂತಹದ್ದು ಇವತ್ತೊಂದು ರೀತಿನಲ್ಲಿ ನಾವೇನಂದ್ರೆ ಏನು ಕನೆಕ್ಟ್ ದ ಡಾಟ್ಸ್ ಅಂತಾರಲ್ವಾ, ಆ ತರಕ್ಕೆ ಹಾಕಿದಾಗ ಇಟ್ ಇಸ್ ಮೋರ್ ಆರ್ ಲೆಸ್ ಇಟ್ಸ್ ಕನ್ಫರ್ಮ್ ದಟ್ ದ ಜೆನ್ಯೂನಿಟಿ ಆಫ್ ದ ಆಡಿಯೋ. ಸೊ ಹಾಗಾಗಿ ಆದ್ರೆ ಇವೆಲ್ಲ ಹೀಗಿರುವಾಗ ಹೇಗೆ ಯಡಿಯೂರಪ್ಪನವರ ರಾಜೀನಾಮೆಯನ್ನ ಯಾವ ಕಾರಣಕ್ಕಾಗಿ ಪಡೆಯಲಾಗಿದೆ ಅನ್ನೋದು ಇವತ್ತು ಜನರಿಗೆ ಗೊತ್ತಿಲ್ಲ. ಬಿಜೆಪಿಯ ಕೆಲವೊಂದಷ್ಟು ಜನಕ್ಕೆ ಗೊತ್ತಿದೆ, ಆದ್ರೆ ರಾಜ್ಯದ ಜನತೆಗೂ ಗೊತ್ತಾಗ್ಬೇಕಾಗಿತ್ತು. ಯಡಿಯೂರಪ್ಪನವರು ಇಂತಹ ಕಾರಣಕ್ಕಾಗಿ, ಅವರ ವಯಸ್ಸಿನ ಕಾರಣಕ್ಕಾಗಿನೋ ಅಥವಾ ಭ್ರಷ್ಟಾಚಾರದ ಕಾರಣಕ್ಕಾಗಿನೋ ಅಥವಾ ಇನ್ನೊಂದ್ ಯಾವ್ದೋ ಹೊಸ ನಾಯಕತ್ವವನ್ನ ಇಲ್ಲಿ ನಾವು ಕೊಡ್ಬೇಕು ಅದಕ್ಕಾಗಿ ಪ್ರಯತ್ನಿಸ್ತಾ ಇದ್ದೀವಿ ಅಂತೋ. ಹಾಗಾಗಿ ಯಡಿಯೂರಪ್ಪನವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರು ಇವತ್ತಿಗೆ ಏನಿದಾರೋ ಅದಕ್ಕಿಂತ ಹೆಚ್ಚಿನ ನಾಯಕತ್ವ ಅವ್ರಿಗೆ ಕೊಟ್ರೆ ಅಥವಾ ಮುಂದುವರಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜು ಮತ್ತೆ ರಾಜ್ಯಕ್ಕೂ ಡ್ಯಾಮೇಜು. ಯಾವ್ದಾದ್ರು ಒಂದು ಕಾರಣವನ್ನ ಬಿಜೆಪಿ ಅವ್ರು ಕೊಡ್ಬೇಕಾಗಿತ್ತು, ಇಲ್ಲಿ ತನಕ ಕೊಟ್ಟಿಲ್ಲ. ಎಲ್ಲವೂ ಗುಪ್ತವಾಗಿ ನಡೆದಿರುವಂತಹ ವ್ಯವಹಾರಗಳು. ಇದು ರಾಜಕೀಯ ಅಂದ್ರೆ ಬಹಳ ಪವಿತ್ರವಾದಂತಹ ಕ್ಷೇತ್ರ, ಅದೊಂದು ಕರ್ತವ್ಯ ಕ್ಷೇತ್ರ. ಯಾರಿಗೆ? ಸಮಾಜದ ಏಳಿಗೆಗಾಗಿ, ಸಕಲ ಜೀವ ಜಂತುಗಳ ಉಳಿವಿಗಾಗಿ, ಸಮಾಜದ ಉನ್ನತಿಗಾಗಿ ಕೆಲಸ ಮಾಡುವಂತಹ ಪ್ರಾಮಾಣಿಕತೆ ಇರುವಂತಹ, ಕಾಳಜಿ ಇರುವಂತಹ, ನೈತಿಕತೆ ಇರುವಂತಹ ಮಹಾಪುರುಷರ ಕರ್ತವ್ಯ ಕ್ಷೇತ್ರ ರಾಜಕೀಯ. ಆದ್ರೆ ಇವತ್ತು ಅದು ದುರುಳರ, ದುಷ್ಟರ, ರಾಕ್ಷಸರ ಒಂದು ಆಡುಂಬೋಲ ಆಗೋಗಿದೆ. ಈ ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಶ್ನೆಗಳು ನಾವು ಕೇಳ್ಕೊಂಡಾಗ ಈಗ ಇದು ರಾಜಕೀಯ ಅನ್ನೋದು ಹೇಗೆ ಕೆಟ್ಟಿದೆ, ಎಷ್ಟು ಕೆಟ್ಟಿದೆ ಅನ್ನೋದು ನಮ್ಮ ಮುಂದೆ ಏನು ದೊಡ್ಡದಾಗಿನೇ ಎದ್ದು ಕಾಣಿಸುತ್ತೆ. ಅಲ್ಲ, ನೀವು ಈಗಾಗ್ಲೇ ಹೇಳಿದಾಗೆ ಈ ಹೇಗೆ ಯಡಿಯೂರಪ್ಪ ಅವ್ರನ್ನ ಯಾರಿಗೂ ಬಗ್ಗದ ಜಗ್ಗದ ಹಠಮಾರಿ ಅಂದ್ರೆ ಅನ್ಪ್ರೆಡಿಕ್ಟಬಲ್ ಪೊಲಿಟಿಷಿಯನ್ ಅಂದ್ರೆ ಇಡೀ ರಾಷ್ಟ್ರದಲ್ಲಿ ಹೇಳ್ತಕ್ಕಂಥದ್ದು ಯಡಿಯೂರಪ್ಪ ಅವ್ರನ್ನ ಹೇಗೆ ಈ ಒಂದು ನಿರ್ಧಾರ ಅಂದ್ರೆ ಅವರೇ ರಾಜೀನಾಮೆ ಕೊಟ್ಟು ಹೋಗಿ ಆಚೆ ಬರೋ ಹಾಗೆ ಹೇಗೆ ಸಾಧ್ಯ ಆಯ್ತು? ನೀವು ರಾಜಕಾರಣ ಇದ್ದೀರಾ, ನಿಮಗೂ ಒಂದು ಆಮ್ ಆದ್ಮಿ ಪಾರ್ಟಿಲಿ ಇದ್ರಿ, ಅದ್ರಿಂದ ನೀವು ಸಹಿಸ್ದೇನೆ ಆಚೆ ಬಂದವ್ರು ನೀವು. ನಿಮ್ಗೆ ಹೇಗೆ ಅನ್ಸುತ್ತೆ, ಹೇಗೆ ಯಡಿಯೂರಪ್ಪ ಅವರನ್ನ ರಾಜಕೀಯವಾಗಿ ಒಂದು ರೀತಿ ಇವತ್ತು ಮುಗಿಸಿದ್ರು ಅಂತ ಅನ್ಕೊಳ್ಬಹುದು ನಾವು? ನಾನು ಈ ವಿಚಾರವಾಗಿ ನನಗೂ ಒಂದಷ್ಟು ಸಂಶಯಗಳು ಅಥವಾ ಊಹೆಗಳು ಇದೆ. ಅದಕ್ಕೆ ಒಂದು ಭದ್ರವಾದಂತಹ ಸಾಕ್ಷ್ಯಾಧಾರದ ಸಮೇತವಾಗಿರುವಂತಹ ಆಧಾರಗಳು ಅಂದ್ರೆ ಆ ಹೇಳಿಕೆಗೆ ಆಧಾರಗಳು ಇಲ್ಲ. ಕೆಟ್ಟು ನಿಂತಿರುವ ಗಡಿಯಾರವು ದಿವಸಕ್ಕೆ 2 ಸಲ ಸರಿಯಾದ ಸಮಯವನ್ನ ತೋರಿಸ್ತಾರೆ ಅಂತ ಹೇಳ್ತಾರಲ್ವಾ, ಈ ಜ್ಯೋತಿಷಿಗಳ ಬಗ್ಗೆ, ಇದ್ರ ಬಗ್ಗೆ ಕೆಲವೊಂದು ಆ ತರಕ್ಕೆ ಹೇಳ್ತಾರೆ. ಸೊ ಆ ತರಕ್ಕೆ ನಾನು ಹೇಳೋದನ್ನು ಅದೇ ತರಕ್ಕೆ ಆಗ್ಬಹುದು. ಆದ್ರೆ ನನಗೆ ಒಂದು ಪ್ರಬಲವಾದ ಊಹೆ ಏನು ಅಂದ್ರೆ ಬಹುಶಃ ಆ 75 ವರ್ಷದ ರೂಲ್ ಅನ್ನು ಎನ್ಫೋರ್ಸ್ ಮಾಡಬೇಕು. ಇದು ಬೇರೆ ಬೇರೆ ಕಡೆಗಳಲ್ಲಿ ನಮ್ಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ಕಾರಣ ಅದರಲ್ಲಿ. ಎರಡನೇದು ಯಡಿಯೂರಪ್ಪನವರ ಕುಟುಂಬ ಮತ್ತು ಯಡಿಯೂರಪ್ಪನವರ ಸೇರಿದಂತೆ ಅವರ ಆಪ್ತ ವರ್ಗ ಮಾಡ್ತಾ ಇದ್ದಂತಹ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ. ಅದು ಬೇರೆ ಏನು ಬಿಜೆಪಿಗೆ ಅಥವಾ ಯಡಿಯೂರಪ್ಪನವರಿಗೆ ನಿಷ್ಠವಾಗಿಲ್ಲದ, ಆದ್ರೆ ಬಿಜೆಪಿಗೆ ನಿಷ್ಠವಾಗಿರುವಂತಹ, ಸ್ವತಃ ಯಡಿಯೂರಪ್ಪನವರಿಗೆ ನಿಷ್ಠವಾಗಿಲ್ಲದ ಆದ್ರೆ ಬಿಜೆಪಿಗೆ ನಿಷ್ಠವಾಗಿರುವಂತಹ ಒಂದು ವರ್ಗದ ಶಾಸಕರು ಮತ್ತು ಮಂತ್ರಿಗಳಿಗೆ ಅವರ ಈ ಕುಟುಂಬ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದು ಸಾಕಷ್ಟು ಕಿರಿಕಿರಿ ಉಂಟು ಮಾಡ್ತಾ ಇದೆ. ಮತ್ತು ಇದು ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರ ನಂತರ ಅವರ ಮಕ್ಕಳು ಬಿಜೆಪಿ ಪಕ್ಷವನ್ನ ರಾಜ್ಯದಲ್ಲಿ ಹತೋಟಿಗೆ ತೆಗೆದುಕೊಂಡು ಅವರಿಗೆ ಇಷ್ಟ ಬಂದ ಹಾಗೆ ಮಾಡುವಂತಹ ಒಂದು ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ ಅನ್ನುವಂತಹದ್ದು ಇರಬಹುದು. ಸೊ ಹೀಗೆ ಮತ್ತೆ ಅಥವಾ ರಾಜ್ಯದಿಂದ ಈಗ ದೆಹಲಿಯಲ್ಲಿ ರಾಜ್ಯದ 2 ಬಿಜೆಪಿ ನಾಯಕರು ದೆಹಲಿ ಬಿಜೆಪಿಯಲ್ಲಿ ತುಂಬಾ ಅಂದ್ರೆ ರಾಷ್ಟ್ರ ಬಿಜೆಪಿಯಲ್ಲಿ, ದೇಶದ ಬಿಜೆಪಿಯಲ್ಲಿ ತುಂಬಾ ಪ್ರಬಲವಾಗಿದ್ದಾರೆ. ಸೊ ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ನಾವು ನಮ್ಮ ಮಾತು ಕೇಳಿದಾಗ ಅವ್ರದ್ದು ಯಾವ್ದೋ ಒಂದು ಕೋಟಿರಿ ಅಂತ ಇರುತ್ತಲ್ಲ, ಯಾವುದೇ ಒಂದು ಅವ್ರ ಹೆಸರನ್ನ ಹೇಳ್ಬೋದು ನೀವು, ಏನ್ ತೊಂದ್ರೆ ಇಲ್ಲ. ಅಲ್ಲ, ಅದು ಎಲ್ರಿಗೂ ಗೊತ್ತಿರುವಂತದ್ದೇ. ರಾಜ್ಯದಿಂದ ಹೋಗಿರುವಂತ ಒಬ್ರು ಆರ್ಗನೈಸೇಷನಲ್ ಸೆಕ್ರೆಟರಿ BL ಸಂತೋಷ್ ಅಂತಿದ್ದಾರೆ, ಇನ್ನೊಬ್ರು CT ರವಿ ಅವರು ಜನರಲ್ ಸೆಕ್ರೆಟರಿ. ಸೊ ಅವರಿಬ್ಬರಲ್ಲಿ ಯಾರನ್ನಾದ್ರೂ ಅಥವಾ ಅವರ ಇಷ್ಟಪಟ್ಟಂತಹ ಯಾರನ್ನಾದ್ರೂ ಇಲ್ಲಿ ನೇಮಿಸಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಬಿಜೆಪಿ ಪಕ್ಷ ಮತ್ತು ರಾಜ್ಯ ಸರ್ಕಾರ ನಮ್ಮ ಹತೋಟಿಯಲ್ಲಿರುತ್ತೆ ಅಂತ ಬಿಜೆಪಿಗೆ ಅನ್ನಿಸಿರಬಹುದು. ಸೊ ಹಾಗಾಗಿ ಆ ಕಾರಣಕ್ಕಾಗಿನು. ಆದ್ರೆ ನೀವ್ ಹೇಳಿದ ಹಾಗೆ ಬಗ್ಗದ ಜಗ್ಗದ ಯಡಿಯೂರಪ್ಪನವ್ರನ್ನ ಹೇಗೆ ಬಗ್ಗಿಸಿದ್ರು ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಅದಕ್ಕೆ ನನಗನ್ನಿಸ್ಬೇಕಾಗಿರೋದು ಏನು ಅಂದ್ರೆ
ಸ್ವತಃ ನಾನೇನೆ 2011ರಲ್ಲಿ ನಾನು ಅಮೆರಿಕದಿಂದ ಭಾರತಕ್ಕೆ ವಾಪಸ್ಸಾದ 1 ವರ್ಷದ ಒಳಗಡೆನೆ 8-9 ತಿಂಗಳಲ್ಲೇ ನಮ್ಗೆ ಸಿಕ್ಕಂತಹ 100 ಪುಟಗಳ ಸಾಕ್ಷ್ಯಾಧಾರದ ಮೇಲೆ ಲೋಕಾಯುಕ್ತದಲ್ಲಿ ಯಡಿಯೂರಪ್ಪನವರನ್ನ ಅಕ್ಯೂಸ್ಡ್ 1 ಮಾಡಿ ಲೋಕಾಯುಕ್ತ ಕೋರ್ಟ್ ಕೇಸ್ ಹಾಕಿದ್ದೆ. ಅದೊಂದು ಸುಮಾರು 5-6 ವರ್ಷ ಆಗಿ ಯಾವ್ಯಾವ್ದೋ ತಾಂತ್ರಿಕ ಕಾರಣಗಳಿಗಾಗಿ ಇತ್ತೀಚೆಗೆ 2-3 ವರ್ಷದಿಂದ ಅದು ನಾವು ಮುಂದಕ್ಕೆ ಇದನ್ನ ನಡೆಸಲಾರದಂತ ಸ್ಥಿತಿಗೆ ತಲುಪದು. ಯಡಿಯೂರಪ್ಪನವರು, ಮಾಜಿ ಸಚಿವ ಸೋಮಣ್ಣ, ಹೀಗೆ ಒಟ್ಟು 4 ಜನ ಬೇಲಲ್ಲಿದ್ರು ಆ ಕೇಸಲ್ಲಿ. ಹೈಕೋರ್ಟ್ಗೆ ಹೋಯ್ತು, ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಹೀಗೆ ನಾವು ಒಂದು ಜನಪರವಾದ ವಿಚಾರಕ್ಕೆ, ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಮಾಡುವಂತ ಭ್ರಷ್ಟಾಚಾರದ ವಿಚಾರಕ್ಕೆ ನಮ್ಮ ಹಣವನ್ನ ಖರ್ಚು ಮಾಡಿಕೊಂಡು, ನಮ್ಮ ಸಮಯವನ್ನ ಖರ್ಚು ಮಾಡಿಕೊಂಡು, ಇಲ್ಲಿಂದ ಬೆಂಗಳೂರಿಂದ ಡೆಲ್ಲಿ ತನಕ, ಸುಪ್ರೀಂ ಕೋರ್ಟ್ ತನಕ ಹೋರಾಡಿ ಓಡಾಡಿ ಮಾಡುವಂತಹ ಪರಿಸ್ಥಿತಿ ಆಗ ಇರ್ಲಿಲ್ಲ. ಈಗಾದ್ರೆ ನಾವು ಒಂದಷ್ಟು ತಂಡವಾಗಿದ್ದೀವಿ, ನಾವು ನಡೆಸಬಹುದು ಜನರ ಸಹಭಾಗಿತ್ವದಲ್ಲಿ, ಜನರ ದೇಣಿಗೆಯಲ್ಲಿ. ಆದ್ರೆ ಆಗ ಸಮಯದ ಕೊರತೆ, ಸಂಪನ್ಮೂಲಗಳ ಕೊರತೆಯಿಂದ ಆಗ್ಲಿ. ನಾನು ಅದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹೀಗೆ ಹಲವಾರು ಕೇಸುಗಳು ಯಡಿಯೂರಪ್ಪನವರ ಮೇಲೆ ಇದ್ವು ಮತ್ತು ಕೆಲವೊಂದು ಪ್ರಬಲ ಸಾಕ್ಷ್ಯಗಳಿರುವಂತಹ ಕೇಸುಗಳಿದ್ವು. ಅವೆಲ್ಲವೂ ಸಹ ಪ್ರಬಲ ಸಾಕ್ಷ್ಯಗಳ ನಡುವೆಯೂ ಆ ಕೇಸುಗಳು ವಜಾ ಆದವು. ವಜಾ ಆಗೋದಿಕ್ಕೆ ಪ್ರಮುಖ ಕಾರಣ ನಮ್ಮ ದೇಶದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಡಿ, ಐಟಿ, ಸಿಬಿಐ ಇವೆಲ್ಲವನ್ನೂ ಸಹ ಇವತ್ತಿರುವಂತಹ ಒಕ್ಕೂಟ ಸರ್ಕಾರ ಏನಿದೆ, ದೇಶದ ಭಾರತದ ಒಕ್ಕೂಟ ಸರ್ಕಾರ, ಅದರ ಕೆಲವು ಪ್ರಧಾನಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಸೇರಿದಂತೆ ಕೆಲವೊಂದಷ್ಟು ಜನ ನಿಯಂತ್ರಿಸ್ತಾ ಇದ್ದಾರೆ ಅನ್ನುವಂತಹದ್ದು ಎದ್ದು ಕಾಣಿಸ್ತಾ ಇದೆ. ಅದು ಎಲ್ರು ಮಾಡ್ತಾ ಇರುವಂತಹ ಆರೋಪ, ಮತ್ತೆ ಅದು ಕಣ್ಣಿಗೂ ಕಾಣಿಸುತ್ತೆ ನಮಗೆ. ಇತ್ತೀಚೆಗೆ ತಾನೇ ಒಂದು ಮಾಧ್ಯಮದ ಮೇಲೆ ಐಟಿ ರೈಡ್ ಆಯ್ತು. ಅವರು ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿರುವಂತ ರೈಡ್ ಅದು. ಇಲ್ಲ ಅಂದಿದ್ರೆ ಅವ್ರು ಬಹುಶಃ ರೈಡ್ ಮಾಡ್ತಾ ಇರ್ಲಿಲ್ಲ. ಇವತ್ತಿಗೂ ಎಷ್ಟೋ ಜನ ತಪ್ಪಿಸ್ಕೊಂಡಿದ್ದಾರೆ. ಇವ್ರನ್ನೇ ಹುಡುಕಿ ಯಾಕೆ ಮಾಡ್ಲಾಯ್ತು? ಆಮೇಲೆ ಇತ್ತೀಚೆಗೆ ತಾನೇ ಉತ್ತರಾಖಂಡದ ಮುಖ್ಯಮಂತ್ರಿಯನ್ನ ರಾಜೀನಾಮೆ ಪಡಿಲಾಯ್ತು. 4 ತಿಂಗಳಾಗಿದೆ ಅವರು ಮುಖ್ಯಮಂತ್ರಿಯಾಗಿ, ಆದ್ರೆ ಅವ್ರು ಇನ್ನೂ ಶಾಸನಸಭೆಯ ಸದಸ್ಯರಾಗಿಲ್ಲ. 2 ತಿಂಗಳೊಳಗಡೆ ಶಾಸನಸಭೆಯ ಸದಸ್ಯರಾದ್ರೆ ಮಾತ್ರ ಅವರ ಮುಖ್ಯಮಂತ್ರಿ ಮುಂದುವರಿಯುತ್ತೆ. ಆದ್ರೆ ಯಾಕೆ ತೆಗೆಯಲಾಯ್ತು ಅಂದ್ರೆ, ಮುಂದಿನ 5-6 ತಿಂಗಳುಗಳು, ಇನ್ನು 4-5 ತಿಂಗಳುಗಳು ಚುನಾವಣೆ ಮಾಡೋದಿಕ್ಕೆ ಕೇಂದ್ರ ಒಕ್ಕೂಟ ಸರ್ಕಾರಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ, ನವೆಂಬರ್ ಒಳಗಡೆ ಉಪಚುನಾವಣೆಗಳು ಆಗಲಿಲ್ಲ ಅಂದ್ರೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ರಾಜೀನಾಮೆ ಕೊಡಬೇಕಾಗುತ್ತೆ ಮುಖ್ಯಮಂತ್ರಿಗೆ. ಸೊ ಹಾಗಾಗಿ ಚುನಾವಣಾ ಆಯೋಗಕ್ಕೂ ಈಗ ಸ್ಪಷ್ಟವಾದ ಸಂದೇಶ ಹೋಗಿರುತ್ತೆ. ಇವೆಲ್ಲವೂ ನಾವು ಸ್ವತಃ ಇದಲ್ಲಿದ್ದು ಗಂಭೀರವಾಗಿ ನೋಡಿದಾಗ, ಇವೆಲ್ಲ ಅವಲೋಕಿಸಿದಾಗ ಗೊತ್ತಾಗುವಂತಹ. ಹಾಗಾಗಿ ಈಗಿನ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಹಲವಾರು ಸಂದರ್ಭಗಳಲ್ಲಿ ಅವರ ಕೇಸುಗಳಲ್ಲಿ ರಕ್ಷಣೆ ಮಾಡಲಾಗಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಅನಿಸುತ್ತೆ. ಆಗಿರುವಂತಹ ಸಂದರ್ಭದಲ್ಲಿ ತಮಗೆ ಎದುರು ಬಿದ್ದವರ ಮೇಲೆ ಹಳೆ ಕೇಸುಗಳನ್ನ ರಿಓಪನ್ ಮಾಡ್ತಾರೆ, ಮಾಡುವಂತಹದ್ದು, ತೆರೆಯುವಂತಹದ್ದು. ಅದಕ್ಕೆ ಕನ್ನಡದಲ್ಲಿ ಓಪನ್ ಮಾಡುವಂತಹದ್ದು, ರಿಓಪನ್ ಅಂತಲೇ ಕನ್ನಡದಲ್ಲಿ ಅಂತ. ಮತ್ತೆ ಅವನ್ನ ಮುನ್ನೆಲೆಗೆ ತರುವಂತಹದ್ದು ಏನಾದ್ರೂ ಒಂದು ಮಾಡುವಂತಹ ಒಂದು ಬೆದರಿಕೆ ಹಾಕಿರಬಹುದು. ಅಥವಾ ಇತ್ತೀಚೆಗೆ ಅದು ಇಡಿನಲ್ಲಿ ಇನ್ನೊಂದು ಕಡೆಗಳಲ್ಲಿ ಹಲವಾರು, ನಾವೂ ಸಹ ಇಡಿಗೆ ದೂರು ಕೊಟ್ಟಿದ್ವಿ. ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಒಂದು 2-3 ತಿಂಗಳಿಂದ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಅಳಿಯ ಮತ್ತು ಮೊಮ್ಮಗ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಅದ್ರಲ್ಲಿ ಏನಾದ್ರು ಸಾಕ್ಷ್ಯಾಧಾರಗಳು ಕಂಡು ಬಂದು ಇಡಿ ಮತ್ತು ಸಿಬಿಐನ ಬಳಸ್ಕೊಂಡು, ನೋಡಿ ನೀವು ಹೀಗೆಲ್ಲ ಅಕ್ರಮ ಹಣದ ವ್ಯವಹಾರ ಮಾಡಿದ್ದೀರಾ, ಮನಿ ಲಾಂಡ್ರಿಂಗ್ ಮಾಡಿದ್ದೀರಾ, ಈಗ ಇಂತಹ ಕೇಸುಗಳಲ್ಲಿ ಇದು ಬಹಳ ದಿವಸ ಮುಂದುವರಿಯೋದಿಕ್ಕ ಆಗೋದಿಲ್ಲ ಅನ್ನುವಂತಹದ್ದು ಇರಬಹುದು. ಅಥವಾ ಇನ್ಯಾವುದೋ ಒಂದು ತರಹದ ನಾನು ಇಲ್ಲಿ ಹೇಳೋದಿಕ್ ಹೋಗೋದಿಲ್ಲ. ಇವತ್ತಿನ ಸಂದರ್ಭದಲ್ಲಿ ನಮ್ಮ ಬಹುತೇಕ ರಾಜಕಾರಣಿಗಳು ಲಂಪಟರು, ಅನೈತಿಕತೆ ಇರುವಂತವ್ರು ಇದ್ದಾರೆ. ಯಾವ್ಯಾವ ಸಾಕ್ಷ್ಯಾಧಾರಗಳು ಇವತ್ತು ಇದೆಯೋ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಾನು ಆ ವಿಚಾರವಾಗಿ, ಅದು ತುಂಬಾ ಅಸಭ್ಯವಾದ ವಿಚಾರಗಳಾಗಿರೋದ್ರಿಂದ ಅದನ್ನ ನಾನು ಮಾತಾಡೋದಿಕ್ ಹೋಗೋದಿಲ್ಲ. ಆದ್ರೆ ಒಂದು ಹಂತದಲ್ಲಿ, ಒಂದು ರೀತಿಯಲ್ಲಿ ಅರೆಬರೆಯಾಗಿ ಯಡಿಯೂರಪ್ಪನವರ ಕೈ ತಿರುಚಿ ಇವತ್ತು ರಾಜೀನಾಮೆಯನ್ನ ಪಡೆಯಲಾಗಿದೆ. ನೇರವಾಗಿ ಒಂದು ಗೌರವಯುತವಾದ, ಸೌಹಾರ್ದಯುತವಾದ ವಾತಾವರಣದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅವರ ಹಿನ್ನೆಲೆ ಏನೇ ಇರಬಹುದು, ಅವರು ಸದ್ಯಕ್ಕೆ ಹೇಗೆ ಇರಬಹುದು, ಆದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನ ರಾಜೀನಾಮೆ ಕೊಡಿ ಅಂತ ಕೇಳುವಾಗ ಯಾವ ರೀತಿಯಲ್ಲಿ ಕಾರಣ ಕೊಟ್ಟು ಗಂಭೀರವಾದಂತಹ ಒಂದು ಮುಕ್ತವಾದ ವಾತಾವರಣದಲ್ಲಿ ಚರ್ಚೆ ಮಾಡಿ ರಾಜೀನಾಮೆ ಪಡೆಯಬಹುದಿತ್ತೋ ಆ ತರಕ್ಕೆ ಆಗದೆ ಕೇವಲ ಯಡಿಯೂರಪ್ಪನವ್ರನ್ನೇ ಕರೆಸ್ಕೊಂಡು ಬಹುಶಃ ಕೆಲವೊಂದು ವಿಚಾರಗಳನ್ನ ಅವರ ಕಿವಿಗೆ ಹೇಳಿ, ಇದು ಮುಂದುವರೆದ್ರೆ ಸರಿ ಹೋಗೋದಿಲ್ಲ, ಈಗ ದಿಸ್ ಇಸ್ ಟೈಮ್ ಫಾರ್ ಯು ಟು ರಿಟೈರ್ ಅಂಡ್ ಫಾರ್ ಯುವರ್ ಸೈಲೆನ್ಸ್ ವಿ ಆರ್ ಗೋಯಿಂಗ್ ಟು ನಿಮ್ಮ ಕುಟುಂಬಕ್ಕೆ ನಾವು ಏನ್ ಮಾಡಬಹುದು ಅದನ್ನ ನಾವು ಮಾಡ್ತೀವಿ ಅನ್ನುವ ತರದ್ದು ಯಾವ್ದಾದ್ರು ಒಂದು ಹಂತದಲ್ಲಿ ಅವರ ಮಕ್ಕಳ ರಾಜಕೀಯ ಭವಿಷ್ಯವನ್ನ ಏನಂತಾರೆ ಸೇಫ್ ಮಾಡುವಂತಹ ವಿಚಾರವಾಗಿ ಏನಾದ್ರು ಒಂದು ಹೇಳಿ ತೆಗೆದುಕೊಳ್ಳುವ ವ್ಯವಹಾರಗಳು.
ಹೀಗೆ ಏನೋ ಒಂದು ವ್ಯವಹಾರ ಆಗಿ ಇದು ಹೀಗಾಗಿದೆ ಅನ್ಸುತ್ತೆ. ಅದು ಬಿಟ್ಟು ಬೇರೆ ನನಗೆ ಇನ್ನೆಲ್ಲಾ ಮಾತನಾಡಿದ್ರು ತುಂಬಾ ಊಹಾಪೋಹ ಅಥವಾ ರೀತಿನಲ್ಲಿ ನಮ್ಮಂತಹ ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರವಾದ ರಾಜಕಾರಣ ಮಾಡಬೇಕು, ಅದಕ್ಕೆ ಒಂದು ಸಮಾಜವನ್ನ ಒಂದು ಘನತೆಯ ಎತ್ತರಕ್ಕೆ ಏರಿಸಿದರೆ ಮಾತ್ರ ಅದು ಸಾಧ್ಯ ಅಂತ ಅಂದ್ಕೊಂಡಿರುವಂತಹ ರಾಜಕಾರಣಿಗಳು ಮಾತನಾಡೋದು ಸರಿ ಹೋಗೋದಿಲ್ಲ. ನಾನು ಅಲ್ಲಿಗೆ ಬಿಡ್ತೀನಿ. ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ನಾನು ಇಷ್ಟು ವಿಚಾರ ಹೇಳಿದ್ದೀನಿ ಹೊರತು ಇದು ಸಂಪೂರ್ಣವಾಗಿ ಬಿಜೆಪಿ ಆಂತರಿಕ ವಿಚಾರ ಅಲ್ಲ, ಆದ್ರೆ ಬಿಜೆಪಿ ಆಂತರಿಕ ವಿಚಾರವಾದ್ರೂ ಇದು ರಾಜ್ಯಕ್ಕೆ ಸಂಬಂಧಪಟ್ಟ ಕಾರಣಕ್ಕಾಗಿ ನಾನು ಇಷ್ಟನ್ನ ಹೇಳಿದ್ದೀನಿ. ಈ ರಾಷ್ಟ್ರೀಯ ಪಕ್ಷಗಳು ಅಲ್ಲಿ ಇರುವಂತಹ ದಿವಾಳಿಕೋರತನ, ಅಪ್ರಜಾಸತ್ತಾತ್ಮಕ ನಡವಳಿಕೆ ಮತ್ತು ಒಂದು ರೀತಿಯ ಏನು ಮಾಲೀಕ ಮತ್ತು ಗುಲಾಮ ಅನ್ನುವಂತಹ ಸಂಬಂಧಗಳು ಏನಿದೆ, ಇವು ನಿಜಕ್ಕೂ ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಇಲ್ಲೊಂದು ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು ಎಲ್ಲಾ ಪಕ್ಷಗಳಲ್ಲಿಯೂ. ಒಬ್ಬ ಮಂತ್ರಿ ಅಥವಾ ಮುಖ್ಯಮಂತ್ರಿಯನ್ನ ಬದಲಾಯಿಸುವಾಗ, ತೆಗೆಯುವಾಗ ಅದಕ್ಕೊಂದು ರೀತಿ ನೀತಿ ಕ್ರಮಗಳಿರಬೇಕು. ಇಲ್ಲದಿದ್ದರೆ ಅದು ಪ್ರಜಾಪ್ರಭುತ್ವದ ಅಣಕ ಅನ್ನುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಆಗಿರಬಹುದು ಒಬ್ಬರನ್ನ ಇಳಿಸೋದಿಕ್ಕೆ ಅಥವಾ ಇನ್ನೊಬ್ಬರನ್ನ ಹತ್ತಿಸೋದಿಕ್ಕೆ ಅಂತ ನಾನು ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಆಮೇಲೆ ಒಂದು ವಿಚಾರ ಹೇಳೋದಾದ್ರೆ, ಕೆಲವೊಂದು ಮುಖ್ಯಮಂತ್ರಿ ಪ್ರಾಬಬಲ್ ಸಿಎಂ ಗಳ ಬಗ್ಗೆ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲಿರುವಂತಹ ಕೆಲವೊಂದು ಹೆಸರುಗಳಂತೂ ತುಂಬಾ ಭಯಾನಕವಾಗಿದೆ. ಅವರ ಭ್ರಷ್ಟಾಚಾರ, ಅವ್ರು ಈಗಾಗಲೇ ಕೆಲವೊಬ್ರು ಹೈಕಮಾಂಡ್ ನಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ, 100 ಕೋಟಿ ರೂಪಾಯಿ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ ಅಂತ. ಇವತ್ತೊಬ್ಬ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೂ ಅವ್ರು 1000 ಕೋಟಿ ರೂಪಾಯಿ ಚೆಲ್ಲಬೇಕು, ಮತ್ತೆ ಹಲವು ಸಾವಿರ ಕೋಟಿಗಳನ್ನ ಗಳಿಸುವಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಿಕ್ಕೆ, ಆ ತರಹ ನಡ್ಕೊಳ್ಳೋದಿಕ್ಕೆ ಸಿದ್ಧವಾಗಿರ್ಬೇಕು. ಅದು ಮಾತ್ರ ಇವತ್ತು ನಡೀತಿರುವಂತಹದ್ದು. ಮತ್ತೆ ಬಿಜೆಪಿಯಲ್ಲೂ ಸಹ ಮುಂದಿನ ದಿನಗಳಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು ಏನು ಅಂತಹ ಬದಲಾವಣೆ ಆಗೋದಿಲ್ಲ. ಓನ್ಲಿ ದ ಪ್ಲೇಯರ್ಸ್ ವಿಲ್ ಚೇಂಜ್ ಬಟ್ ನಾಟ್ ದ ರೂಲ್ಸ್ ಆಫ್ ದ ಗೇಮ್. ದ ಗೇಮ್ ವಿಲ್ ಕಂಟಿನ್ಯೂ. Most of the BJP's MLAs today who are going to be were ministers and who are going to be ministers are highly corrupt. The central BJP or anybody for that matter, they can't rein in on this corrupt MLAs. ನೀವು ಒಬ್ಬ ರಾಜಕಾರಣಿಯಾಗಿ ನೀವು ಯಡಿಯೂರಪ್ಪ ಅವರನ್ನ ಬಹಳ ದಿನಗಳಿಂದ ನೋಡಿದೀರಾ, ಮತ್ತೆ ಮುಖ್ಯಮಂತ್ರಿಯಾಗೂ ನೋಡಿದೀರಾ. ಈಗ ಇವರು ಯಾರು ಯಡಿಯೂರಪ್ಪ ಈಗ ಬಗ್ಗದಂಗೆ ಅಥವಾ ಅವರು ಸೈಲೆಂಟ್ ಆಗಿರ್ಬೋದು. ಮುಂದೆ ಅಂದ್ರೆ ಹೊಸ ಸರ್ಕಾರ ಬಂದು ಅಥವಾ ಹೊಸ ಮುಖ್ಯಮಂತ್ರಿ ಬಂದ ಮೇಲೆ, ನಾವು ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ನೋಡಿದ್ದು, ಕುಮಾರಸ್ವಾಮಿಯವರು ಅಧಿಕಾರ ನಡೆಸೋದಕ್ಕೆ ಏನೆಲ್ಲಾ ತೊಂದರೆ ಆಯ್ತು, ಯಾರು ತೊಂದರೆ ಕೊಟ್ರು, ಹೇಗೆ ಅನ್ನೋದು ನೀವೆಲ್ಲ ಅಬ್ಸರ್ವ್ ಮಾಡಿದ್ರಿ. ಅದೇ ತರ ಒಂದು 2 ಹೈಕಮಾಂಡ್ಗಳು ಸೃಷ್ಟಿ ಆಗ್ತವ ರಾಜ್ಯದಲ್ಲಿ? ಅದು ಈಗ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರುವಂತಹ ರೀತಿಯನ್ನ ನೋಡಿದ್ರೆ, ಯಡಿಯೂರಪ್ಪನವರು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಆಗಿ ಇರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವರೊಂದ್ ಸ್ವಲ್ಪ ಬಡದಾಡಿದ್ರೆ ಅಥವಾ ಏನೋ ಒಂದಷ್ಟು ವಿರೋಧ ದಾಖಲಿಸಿದ್ರೆ ಅನ್ನಿಸ್ಬಹುದಿತ್ತು. ಬಟ್ ಯಾವುದೋ ಒಂದು ಪ್ರಬಲವಾದಂತಹ ಕಾರಣ ಇದೆ, ಹಿನ್ನೆಲೆ ಇದೆ. ಹಾಗಾಗಿ ಯಡಿಯೂರಪ್ಪನವರು ಇಷ್ಟು ಸಲೀಸಾಗಿ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದು ಅಷ್ಟು ಪ್ರಬಲವಾಗಿದ್ರೆ ಯಡಿಯೂರಪ್ಪನವ್ರನ್ನ ಸೈಲೆನ್ಸ್ ಮಾಡೋದಕ್ಕೂ ಆ ಪ್ರಬಲವಾದ ಕಾರಣಗಳನ್ನ ಬಳಸ್ತಾರೆ. ಸೊ ಹಾಗಾಗಿ ಇಲ್ಲಿ ಯಡಿಯೂರಪ್ಪನವರು ಒಂದಷ್ಟು ಕಿರಿಕಿರಿ ಪಾರ್ಟಿ ಆಗಬಹುದೇ ಹೊರತು ಅವರು ಒಂದು ಶಕ್ತಿ ಕೇಂದ್ರವಾಗಿ ಮುಂದಿನ ದಿನಗಳಲ್ಲಿ ಮುಂದುವರಿತಾರೆ ಅಂತ ಅನ್ಸೋದಿಲ್ಲ. ನಾವು ಹಿಂದೆ ನೋಡಿದಾಗೆ, ಹಲವು ಸಂದರ್ಭಗಳಲ್ಲಿ ನೋಡಿದಾಗೆ, ದೇವರಾಜ ಅರಸು ಅವರು ಅಧಿಕಾರ ಕಳೆದುಕೊಂಡಾಗ, ಯಾರು ಇನ್ನೊಬ್ರು ಯಾರಪ್ಪ ರಾಮಕೃಷ್ಣ ಹೆಗಡೆ ಅವರು ಅಧಿಕಾರ ಕಳೆದುಕೊಂಡಾಗ, ಮತ್ತೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಕಳೆದುಕೊಂಡಾಗ ಒಂದು ಹಂತದಲ್ಲಿ, ನಾವು ಇತ್ತೀಚಿನ ಉದಾಹರಣೆ ಹೇಳೋದಾದ್ರೆ, ಬಹುತೇಕ ಜನ ಅವರ ಮನೆಗಳಿಗೆ ಹೋಗ್ಬೋದು, ಅವ್ರನ್ನ ಮಾತನಾಡ್ಸೋದನ್ನೇ ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ಅಧಿಕಾರಕ್ಕೆ ಇರುವಂತಹ ಒಂದು ಚಾರ್ಮ್ ಏನಿರುತ್ತೆ ಅದು ಓದು ತಕ್ಕನಕ್ಕೆ ಇರೋದಿಲ್ಲ. ಸೊ ಯಡಿಯೂರಪ್ಪನವರ ವಿಚಾರದಲ್ಲಿಯೂ ಅವ್ರಿಗೆ ಇವತ್ತು ವಯಸ್ಸಾಗಿದೆ, ಬೇರೆ ಬೇರೆ ಕಾರಣಗಳಿದೆ, ಮತ್ತು ಇಷ್ಟೆಲ್ಲ ಇದ್ರು ಈ ಸಾಧುಗಳು ಅಂತ ಹೇಳೋದಕ್ಕೆ ಆಗೋದಿಲ್ಲ, ಸನ್ಯಾಸಿ ಕಾವಿಧಾರಿಗಳನ್ನ ಅಂತ ಅನ್ನೋದು ಒಳ್ಳೇದದು. ಕಾವಿ ಬಟ್ಟೆ ಹಾಕೊಂಡಿರುವಂತಹ ಜನರನ್ನೆಲ್ಲಾನು ಬೀದಿಗೂ ಇಳಿಸಿದ್ರು, ಅಷ್ಟೆಲ್ಲಾ ಮಾಡಿದ್ರು, ಅದು ಏನು ಫಲ ಕೊಡ್ಲಿಲ್ಲ. ಮತ್ತೆ ಅವ್ರನ್ನು ಸಹ ತುಂಬಾ ಸೀರಿಯಸ್ ಆಗಿ ಏನು ಮಾಡಿದ್ದಾರೆ ಅಂತ ಅನಿಸ್ತಿಲ್ಲ. ಹಿಂದೆ ಅವರು ಇಳಿದಾಗ ಇದ್ದಂತಹ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಸೃಷ್ಟಿ ಆಗಿರ್ಲಿಲ್ಲ. ಸೊ ಇವೆಲ್ಲ ನೋಡಿದಾಗ ಯಡಿಯೂರಪ್ಪನವ್ರು ಎಲ್ಲೋ ಒಂದು ಕಡೆ ತುಂಬಾ ವೀಕ್ ಆಗಿದ್ದಾರೆ ಅವರು ಅಂತ ಅನ್ಸುತ್ತೆ. ಮತ್ತೆ ಯಡಿಯೂರಪ್ಪನವ್ರ ಬಗ್ಗೆ ನೀವು ಶುರುವಿನಲ್ಲಿ ಏನೋ ಒಂದು ಕೇಳ್ತೀರ ಅನ್ಕೊಂಡೆ, ಅಂದ್ರೆ ಅವರು ಒಳ್ಳೆಯ ಕೆಲವೊಂದು ಇದ್ರ ಬಗ್ಗೆ ಕಂಡ ವಿಶೇಷ ಗುಣಗಳ ಬಗ್ಗೆ ಆ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿ 2 ಪ್ರಮುಖ ರಾಜಕಾರಣಿಗಳನ್ನ, ಯಾವುದೇ ಒಂದು ರಾಜಕಾರಣ ಮಾಡಬೇಕು, ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಬೇಕು ಅಂತ ಬರೋರ್ಗುನು ಸಹ
ಒಂದು ರಾಜಕಾರಣ ಎಷ್ಟು ದೀರ್ಘಕಾಲೀನವಾಗಿ ಮಾಡ್ಬೇಕು ಮತ್ತೆ ಹೇಗೆ ಮಾಡ್ಬೇಕು ಅನ್ನೋದಕ್ಕೆ ಇಬ್ಬರು ರಾಜಕಾರಣಿಗಳನ್ನ ನಾನು ಜೀವಂತ ಉದಾಹರಣೆಗಳಾಗಿ ಕೊಡಬಯಸ್ತೀನಿ. ಒಂದು ಈ ದೇಶದ ಪ್ರಧಾನಮಂತ್ರಿಯಾಗಿಯೂ ಇದ್ದಂತಹ HD ದೇವೇಗೌಡರು, ಇನ್ನೊಂದು ಯಡಿಯೂರಪ್ಪನವರು. ಇವರಿಬ್ರು ತುಂಬಾ ಹಲವು ಸಂದರ್ಭಗಳಲ್ಲಿ ಅವ್ರೇನು ಅವರ ರಾಜಕೀಯ ಜೀವನವೇ ಮುಗೀತು ಅನ್ನುವಂತ ಸಂದರ್ಭಗಳಲ್ಲಿಯೂ ಹೋರಾಟದ ಮೂಲಕ, ಹಲವಾರು ಜನಪರ ವಿಚಾರಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ, ಹಲವು ರಾಜಕೀಯ ತಂತ್ರಗಳ ಮೂಲಕ ಅವರು ರಾಜಕೀಯವನ್ನ ಮಾಡ್ತಾ ಬಂದಿದ್ರು. ಬಹಳ ಸಣ್ಣ ವಯಸ್ಸಿನಿಂದಲೇ ರಾಜಕೀಯ ಶುರು ಮಾಡಿದ್ರು. ಮತ್ತೆ ರಾಜಕೀಯವನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋದನ್ನು ಸಹ ಇವ್ರನ್ನ ನಾವು ನೋಡಿ ಕಲಿಬೇಕು. ಅವರು ದೇವೇಗೌಡರಾಗ್ಲಿ ಯಡಿಯೂರಪ್ಪನವರಾಗ್ಲಿ ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಕೊಟ್ಟಂತಹ ಆಡಳಿತ ಅಥವಾ ಅವರ ಸಂದರ್ಭಗಳಲ್ಲಿ ಆದಂತಹ ಭ್ರಷ್ಟಾಚಾರದ ಬಗ್ಗೆ ನಾನು ಮಾತನಾಡಿ ಇವರು ಇದಕ್ಕೆ ಆದರ್ಶ ಆಗಬಾರದು ಅಂತ ನಾನು ಹೇಳೋದಕ್ಕೆ ಅಗತ್ಯ ಇಲ್ಲ. ಯಾಕಂದ್ರೆ ಆದ್ರೆ ಅವರು ಆ ಪದವಿಯ ತನಕ ಹೋದ ದಾರಿ ಇದೆಯಲ್ಲ, ಅದು ನಿಜಕ್ಕೂ ಪ್ರಜಾಪ್ರಭುತ್ವದ ಸೌಂದರ್ಯ. ಹಾಗಾಗಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ನಡ್ಕೊಂಡ್ರು ಅನ್ನೋದು ಈಟಿಂಗ್ ಆಫ್ ದ ಪುಡಿಂಗ್ ಇಸ್ ಇನ್ ದ ಪ್ರೂಫ್ ಆಫ್ ದ ಪುಡಿಂಗ್ ಇಸ್ ಇನ್ ದ ಈಟಿಂಗ್ ಅನ್ನೋ ತರಕ್ಕೇನೋ ಒಂದಿದೆ. ಅವ್ರ ನಿಜವಾದ ವ್ಯಕ್ತಿತ್ವಗಳು ಅವರಿಗೆ ಅಧಿಕಾರ ಕೊಟ್ಟಾಗ ಗೊತ್ತಾಗುತ್ತೆ. ಆದ್ರೆ ಅದನ್ನ ಬದಿಗಿಟ್ಟು ನೋಡೋದಾದ್ರೂ ಒಂದು ರಾಜಕೀಯದಲ್ಲಿ ಬಂದಾಗ ತಾಳ್ಮೆ ಇರಬೇಕು, ಸಹನೆ ಇರಬೇಕು, ದೀರ್ಘಕಾಲೀನವಾದ ಒಂದು ಮ್ಯಾರಥಾನ್ಗೆ ಸಿದ್ಧವಾಗಬೇಕು. ಮಧ್ಯದಲ್ಲಿ ಎಡರು ತೊಡರುಗಳು ಬಂದ್ರು ಮತ್ತೆ ಎದ್ದು ಓಡ್ತಾ ಇರ್ಬೇಕು, ಸಕ್ರಿಯವಾಗಿರ್ಬೇಕು, ಮತ್ತೆ ಉದಾಸೀನ ಮಾಡೋದಾಗ್ಲಿ ನಿರಾಶಾಭಾವ ಆಗ್ಲಿ ಇರಬಾರದು. ರಾಜಕೀಯ ಯಾವಾಗ್ಲೂ ಹರಿಯುತ್ತಿರುವಂತಹ ನೀರು. ಹಾಗಾಗಿ ನೀವು ಸದಾ ಚಲನಶೀಲವಾಗಿರ್ಬೇಕು ಅನ್ನುವಂತಹ ಒಂದು ಮಾದರಿಯನ್ನ ನಮ್ಮ ಕಣ್ಮುಂದೆನೆ ಇಟ್ಟಿರುವಂತಹವರು ಯಡಿಯೂರಪ್ಪನವರು ಮತ್ತು ದೇವೇಗೌಡರು. ಸೊ ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಜನರಿಗೆ ರಾಜಕಾರಣಕ್ಕೆ ಬರ್ಬೇಕು ಅನ್ನೋರಿಗೆ ಒಂದು ಮಾದರಿ ಆಗ್ತಾರೆ. ಆದ್ರೆ ಅವರ ಸಂದರ್ಭಗಳಲ್ಲಿ ಆದಂತಹ ಒಂದು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಆಪರೇಷನ್ ಕಮಲದಂತಹ ಅಪ್ರಜಾಸತ್ತಾತ್ಮಕವಾದ ಹೀನಾಯವಾದಂತಹ ನಡವಳಿಕೆಗಳು ಇವ್ಯಾವನ್ನು ಅನುಸರಿಸಲು ಅಥವಾ ಅನುಕರಿಸಲು ಯೋಗ್ಯವಲ್ಲದ ರೀತಿಗಳು. ಆದ್ರೆ ಅದನ್ನ ಬದಿಗಿಟ್ಟು ಯಡಿಯೂರಪ್ಪನವರನ್ನ ಜನ ಅವರ ಹೋರಾಟಕ್ಕಾಗಿ, ಅವರ ಬಡಿದಾಟಕ್ಕಾಗಿ, ಮತ್ತೆ ಕೆಲವೊಂದು ಅಂಕಿಅಂಶಗಳ ಸಮೇತ ಅವರು ವಿಧಾನಸಭೆಯಲ್ಲಿ ವಿಷಯವನ್ನ ವಿರೋಧ ಪಕ್ಷದಲ್ಲಿದ್ದಾಗ ಮಂಡಿಸ್ತಾ ಇದ್ದ ಏನು ಗುಡುಗ್ತಾ ಇದ್ದಂತಹ ರೀತಿಗಾಗಿ ನಾವು ಅವರನ್ನ ಒಂದು ಮಾದರಿಯಾಗಿ ತೆಗೆದುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕರ್ನಾಟಕ ರಾಜಕಾರಣದಲ್ಲಿ ತುಂಬಾ ದೊಡ್ಡ ಮಹಾನಾಯಕ ಅಂತ ನಾನು ಹೇಳೋದಿಲ್ಲ, ವಿಶಿಷ್ಟವಾದಂತಹ ಒಬ್ಬ ಪ್ರಮುಖ ರಾಜಕಾರಣಿ. ಕಳೆದ 1.5 ದಶಕದಲ್ಲಿ, ಹಾಗೆ ನೋಡಿದ್ರೆ 2 ದಶಕದಲ್ಲಿ, 1990ರಿಂದ ಅಥವಾ 99ರಿಂದ ಈಚೆಗೆ ನೋಡೋದಾದ್ರೆ ಜಯೇಶ್ ಪಟೇಲ್ರ ಅಧಿಕಾರಾವಧಿ ಮುಗಿತಾ ಇದ್ದ ಹಾಗೆ ಜಯೇಶ್ ಪಟೇಲ್ JDU ಮತ್ತೆ ಬಿಜೆಪಿ ಅವರು ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾರೆ ಅನ್ನುವಂತ ಒಂದು ಸಂದರ್ಭ ಸೃಷ್ಟಿಯಾಗಿದ್ದಾಗ, ಆದ್ರೆ SM ಕೃಷ್ಣರವರು ಮುಖ್ಯಮಂತ್ರಿ ಆದ್ರು, ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮೆಜಾರಿಟಿ ಬಂತು. ಆವತ್ತಿನಿಂದನೂ ಅಷ್ಟೊತ್ತಿಗೆ ಯಡಿಯೂರಪ್ಪನವರು ಮೇನ್ ಸ್ಟ್ರೀಮಿಗೆ ಬಂದಿದ್ರು. ಅಂದ್ರೆ ಇವತ್ತಲ್ಲ ನಾಳೆ ಇವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಸ್ಥಿತಿ ಬಂದಿತ್ತು. ಆ ಕಳೆದ 2 ದಶಕಗಳಲ್ಲಿ ಯಡಿಯೂರಪ್ಪನವರು ರಾಜ್ಯದ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದ್ರು. ಅವರನ್ನ ಬಿಟ್ಟು ಇಲ್ಲಿ ರಾಜಕೀಯ ಇರ್ಲಿಲ್ಲ. ಹೇಗೆ ಕಳೆದ 4 ದಶಕಗಳಿಂದ ದೇವೇಗೌಡರನ್ನ ಬಿಟ್ಟು ರಾಜ್ಯದ ರಾಜಕಾರಣ ಇಲ್ಲವೋ, ಅದೇ ತರಕ್ಕೆ ಕಳೆದ 2 ದಶಕಗಳಿಂದನೂ ಯಡಿಯೂರಪ್ಪನವರು ಬಹಳ ಪ್ರಮುಖವಾದ ಪಾತ್ರವನ್ನ ಅವರು ಅಧಿಕಾರದಲ್ಲಿ ಇಲ್ಲದೆ ಇರಲಿ. ಹಾಗೆ ನೋಡಿದ್ರೆ ಕಳೆದ 2 ದಶಕಗಳಲ್ಲಿ ಅವರು 5 ವರ್ಷ 2 ತಿಂಗಳು ಅಧಿಕಾರವನ್ನ ನಡೆಸಿದ್ದಾರೆ. 5 ವರ್ಷ ಇನ್ನು ಮಿಕ್ಕ 15 ವರ್ಷಗಳಲ್ಲೂ ಸಹ ಯಡಿಯೂರಪ್ಪನವರು ಬಹಳ ಪ್ರಭಾವಿ ರಾಜಕಾರಣಿಯಾಗಿನೇ ಒಂಥರ ಮಾಸ್ ಲೀಡರ್ ಆಗಿನೇ ರಾಜ್ಯದಲ್ಲಿ ಇದ್ರು. ಆ ಒಂದು ಮಾಸ್ ಲೀಡರ್ ಏನು ಚಾರ್ಮ್ ನೀವು ಹೇಳಿದ್ರಲ್ಲ, ಆ ಚಾರ್ಮ್ ಮತ್ತೆ ಅದರ ಒಂದು ಇತಿಹಾಸ, ಅದನ್ನ ಮುಂದೆ ಬಿಜೆಪಿ ಬಳಸ್ಕೊಳುತ್ತಾ ಅಥವಾ ಈಗ ಆಗ್ಲೇ ಅವರನ್ನ ಮೂಲೆಗೂ ಮಾಡ್ಬಿಡ್ತಾ? ಈಗ ಅದು ಯಾರೇ ಆಗ್ಲಿ, ನಾವು ರಾಜಕೀಯವಾಗಿ ಗಮನಿಸಿದಾಗ ಅಧಿಕಾರ ಕಳೆದುಕೊಂಡ ತಕ್ಷಣ ಅವರಿಗೆ, ಅಂದ್ರೆ ಅವರು ಮುಂದಕ್ಕೆ ಇಂತಹದ್ದು ಆಗಲ್ಲ ಅನ್ನುವಂತಹದ್ದು ಗೊತ್ತಾದ ಮೇಲೆ ಬಹುತೇಕವಾಗಿ ಜನನು ಅವರಿಂದ ದೂರ ಸರಿತಾರೆ. ಒಂದು ಪಕ್ಷ ಅವರು ಇನ್ನೊಂದು ಪಕ್ಷವನ್ನ ಕಟ್ಟೋದಿಲ್ಲ ಅಂದಾಗ ಸಾಮಾನ್ಯವಾಗಿ ಜನ ಇನ್ನೊಬ್ಬ ನಾಯಕನನ್ನ ಹುಡುಕೊಳ್ತಾರೆ. ಯಡಿಯೂರಪ್ಪನವ್ರ ವಿಚಾರಕ್ಕೆ ಬರೋದಾದ್ರೆ, ಇವಾಗ ಬಿಜೆಪಿಯಲ್ಲಿರುವಂತಹ ಒಂದು ಏನು 75 ಇಯರ್ಸ್ ಏನು ಕಟ್ ಆಫ್ ಏಜ್ ಈ ತರಕ್ಕೆ ಏನಿದೆ, ಅದು ಯಾವ್ದಾದ್ರು ಕಾರಣ ಕೊಟ್ಟು ಇರಬಹುದು. ಇನ್ನು ಮುಂದಕ್ಕೆ ಮುಖ್ಯಮಂತ್ರಿ ಆಗುವಂತಹ, ಬಿಜೆಪಿಯಲ್ಲಿಯೇ ಇದ್ಕೊಂಡು ಮುಖ್ಯಮಂತ್ರಿ ಆಗುವಂತ ಯಾವ ಸಾಧ್ಯತೆಗಳು ಯಡಿಯೂರಪ್ಪನವರಿಗೆ ಇಲ್ಲ. ಬಹುತೇಕವಾಗಿ ಅದು ಬಾಗಿಲು ಮುಚ್ಚೋಗ್ಬಿಟ್ಟಿದೆ, ಬಹುತೇಕವಾಗಿ ಮುಚ್ಚೋಗಿದೆ. ಏನಾದ್ರೂ ಈಗ ಇನ್ನೊಂದು ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಸಮಸ್ಯೆಗಳು ಎದುರಾಗಿ ಮತ್ತೆ ಇವರೇ ಮುಖ್ಯಮಂತ್ರಿ ಆಗಬಹುದೇನೋ, ನಾನೇನೋ ಅದನ್ನ ನಿರಾಕರಣೆ ಮಾಡಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಆದ್ರೆ
ಈಗ ಅವ್ರೇನಾದ್ರೂ ಇನ್ನೊಬ್ರು ಯಾರಾದ್ರೂ ಮುಖ್ಯಮಂತ್ರಿ ಆಗಿದ್ದೇ ಆದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ಇನ್ನು ಶಾಶ್ವತವಾಗಿ ಆ ಬಾಗಿಲು ಮುಚ್ಚಿದಾಗ ಯಡಿಯೂರಪ್ಪನವ್ರು. ಇನ್ನು ಯಡಿಯೂರಪ್ಪನವರ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಆಗ್ತಾರಾ ಅಂತ ನೋಡೋದಾದ್ರೆ ಅದನ್ನು ಸಹ ಬಹುತೇಕವಾಗಿ ಇವತ್ತಿರುವಂತಹ ಸಂದರ್ಭದಲ್ಲಿ ಅವರು ವಿಜಯೇಂದ್ರ ಇರಬಹುದು, ರಾಘವೇಂದ್ರ ಇರಬಹುದು, ಅವ್ರಿಗೆ ಒಂದಷ್ಟು ದುಡ್ಡು ಮಾಡಿರಬಹುದು, ಸಾವಿರಾರು ಕೋಟಿಗಳು ದುಡ್ಡು ಇರಬಹುದು, ಇವಾಗೆಲ್ಲ ಬೇರೆ ತರದ್ದು ಇರಬಹುದು. ಆದ್ರೆ ಈಗ ನಮ್ಮಂಥವ್ರು ನಾವು ಸಹ ಬಡದಾಡ್ತಾ ಇದೀವಿ, ಸ್ವಚ್ಛ, ಪ್ರಾಮಾಣಿಕ, ಜನಪರವಾದ ಪ್ರಾದೇಶಿಕ ರಾಜಕಾರಣ ರಾಜ್ಯದಲ್ಲಿ ಆಗ್ಬೇಕು ಅಂತ ಹೇಳಿ. ಸೊ ನಮಗೂ ಸಾಕಷ್ಟು ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ, ಜನಾಭಿಪ್ರಾಯ ಒಂದು ಕಡೆಗೆ ರೂಪುಗೊಳ್ತಾ ಇದೆ. ಹಾಗಾಗಿ ಇಂತಹ ಒಂದು ಬ್ಲಾಕ್ ಮಾರ್ಕ್ ಇರುವಂತಹ ಉತ್ತಮವಾದಂತಹ ಒಂದು ಇತಿಹಾಸ ಇಲ್ಲದಂತಹ ವ್ಯಕ್ತಿಗಳಿಗೆ ಅವಕಾಶ ಸಿಗುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಹಾಗಾಗಿ ಇವಾಗ ಮಾಸ್ ಲೀಡರ್ ಅಂತ ಯಾವ್ದೋ ಒಂದು ಜಾತಿ ಕಾರಣಕ್ಕೋ ಇನ್ನೊಂದು ಕಾರಣಕ್ಕಾಗೋ ಯಡಿಯೂರಪ್ಪನವ್ರನ್ನ ಹೇಳ್ತಾ ಇದ್ರೆ ಅದು ಆ ಒಂದು ಬೇಸು ಕಾಲಾಂತರದಲ್ಲಿ ಕೆಲವೊಂದು ತಿಂಗಳುಗಳಲ್ಲಿ ಕದಲುತ್ತೆ. ಯಡಿಯೂರಪ್ಪನವ್ರು ಇನ್ನೊಂದು ಪಕ್ಷ ಮಾಡಿದ್ರೆ ಅದಕ್ಕೇನಾದ್ರು ಸ್ವಲ್ಪ ಆವಾಗ್ಲೂ ಅದಿರ್ಬಹುದು. ಆಮೇಲೆ ಯಡಿಯೂರಪ್ಪನವರು ಬೇರೆ ರಾಜ್ಯಕ್ಕೆ ರಾಜ್ಯಪಾಲರಾಗಿನೋ ಇನ್ನೊಂದು ಆಗಿ ಹೋದ್ರುನು ಸಹ ಇಲ್ಲಿ ಅವರು ಸಕ್ರಿಯ ರಾಜಕಾರಣದಲ್ಲಿ ಏನು ಪಾತ್ರ ನಿರ್ವಹಿಸೋದಿಕ್ ಆಗೋದಿಲ್ಲ ಅಂದಾಗ ಅವ್ರು ಹೇಳಿದ ತಕ್ಷಣಕ್ಕೆ ಅವ್ರು ಇಲ್ಲಿ ತನಕ ಯಾರು ಅವ್ರಿಗೆ ಬೆಂಬಲಿಸ್ತಾ ಬರ್ತಾ ಇದ್ರು, ಯಡಿಯೂರಪ್ಪನವ್ರಿಗೆ ಯಾವತ್ತೂ ಅಧಿಕಾರ ಬರೋದಿಲ್ಲ, ಮತ್ತೆ ಅವ್ರು ಹೇಳಿದವ್ರಿಗೆ ಅಧಿಕಾರ ಸಿಗುತ್ತೆ ಅನ್ನುವಂತಹ ಪರಿಸ್ಥಿತಿಯೂ ಇಲ್ಲ. ಹಾಗಾಗಿ ನಾವು ಯಡಿಯೂರಪ್ಪನವ್ರಿಗೆ ಹಾಕುವಂತಹ ಓಟು ಅದು ಯಡಿಯೂರಪ್ಪನವ್ರಿಗೆ ಹಾಕುವಂತಹ ಓಟ್ ಅಲ್ಲ, ಅದು ಯಾವ್ದೋ ಅವ್ರು ಹೇಳ್ತಿರುವಂತಹ ಪಕ್ಷಕ್ಕೆ ಹಾಕುವಂತಹ ಓಟು ಅನ್ನೋದು ಜನಸಾಮಾನ್ಯರಿಗೆ ಬಹಳ ಬೇಗ ಅರ್ಥವಾಗ್ಬಿಡುತ್ತೆ. ಹಾಗಾಗಿ ಆ ಮಾಸ್ ಲೀಡರ್ನ ಬಳಸ್ಕೊಳ್ಬೇಕು ಅಂದ್ರೂ ಬಿಜೆಪಿ ಬೇರೆ ತರಕ್ಕೆ ಒಂದು ಉತ್ತಮವಾದ ಆಡಳಿತ ಕೊಟ್ಟು, ಒಂದು ಪಾರದರ್ಶಕವಾದ ಆಡಳಿತ ಕೊಟ್ಟು, ಒಂದು ಎಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗುವಂತಹ ಒಂದು ದೊಡ್ಡ ತನವನ್ನ ತೋರಿಸಿದ್ರೆ ಅದು ಸಾಧ್ಯವೇ ಇಲ್ಲ ಇವತ್ತಿರುವಂತಹ JCB ಪಾರ್ಟಿಗಳಲ್ಲಿ. ಯಾಕಂದ್ರೆ ಅವು ನಿರ್ಮಾಣವಾಗಿರೋದೇ ಹಾಗೆ. ಹಾಗಾಗಿ ಅವುಗಳ ಅಂತರ್ಗತವಾಗಿರುವಂತಹ ವೈರುಧ್ಯಗಳೇ ಹಾಗೆ ಇರೋದ್ರಿಂದ ನಾನು ಹೇಳ್ತಿರುವಂತಹ ಈ ತರಹದ ಒಂದು ಉತ್ತಮ ರಾಜಕಾರಣ ಅಥವಾ ಉತ್ತಮ ಆಡಳಿತ ಕೊಡೋದಿಕ್ಕೆ ಸಾಧ್ಯವೇ ಇಲ್ಲ ಆ ಮೂರು ಪಕ್ಷಗಳಲ್ಲಿ ಇವತ್ತಿರುವಂತಹ ಸ್ಥಿತಿಯಲ್ಲಿ. ಹಾಗಾಗಿ ಈ ಬಹುತೇಕವಾಗಿ ಈಗ ದ ಫೀಲ್ಡ್ ಇಸ್ ಓಪನ್, ಏನು ಅಪ್ ಫಾರ್ ಗ್ರಾಬ್ಸ್ ಅಂತಾರಲ್ವಾ, ಆ ತರಕ್ಕೆ ಯಡಿಯೂರಪ್ಪನವರ ಹಿಂದೆ ಯಾವೆಲ್ಲ ವೋಟ್ ಬ್ಯಾಂಕ್ ಇತ್ತು ಅಂತ ಹೇಳಲಾಗ್ತಾ ಇತ್ತು ಅದು ಬಹುತೇಕವಾಗಿ ಇನ್ನು ಯಡಿಯೂರಪ್ಪನವರಿಗೆ ಆಗ್ಲಿ ಬಿಜೆಪಿಗೆ ಆಗ್ಲಿ ಗ್ಯಾರಂಟಿ ಇದೆ. ಸೊ ಈ ಸಂದರ್ಭದಲ್ಲಿ ನಮ್ಮಂತವ್ರಿಗೂ ಒಂದು ಅವಕಾಶ ಇದೆ ಮತ್ತು ಸವಾಲು ಇದೆ. ಜನ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾದಂತಹ, ಸ್ವಚ್ಛವಾದಂತಹ, ಜನಪರವಾದಂತಹ ರಾಜಕಾರಣವನ್ನ ಬೆಂಬಲಿಸ್ತಾರೆ ಮತ್ತು ಹಬ್ಬಲಿಸ್ತಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ದಿಸ್ ಇಸ್ ದ ಟೈಮ್ ಫಾರ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ಟು ಇನ್ಕ್ರೀಸ್ ದೇರ್ ಎಫರ್ಟ್ಸ್, ಸ್ಟೆಪ್ ಅಪ್ ದೇರ್ ಎಫರ್ಟ್ಸ್ ಅಂಡ್ ಗೋ ಟು ಪೀಪಲ್, ವರ್ಕ್ ವಿತ್ ದ ಪೀಪಲ್. ಸೊ ಹಾಗಾಗಿ ನಿಮ್ಗೆ ಒನ್ಸ್ ಅಗೇನ್ ಟು ರಿಟ್ರೇಟ್, as soon as Yediyurappa loses his power, the vote bank that was behind him will no longer be with him or with the party that he was. ಅದೇ ಪ್ರಶ್ನೆ ನಾನು ಈ ತರ ಕೇಳ್ತೀನಿ. ಏನು ಅಂತಂದ್ರೆ ಈಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಏನು ಎರಡು ಜೋಡಿ, ಈ ಜೋಡಿ ಕಳೆದ ಒಂದು 10 ವರ್ಷದಿಂದ 8-9 ವರ್ಷದಿಂದ ಏನು ನಮ್ಮ ದೇಶದಲ್ಲಿ ಒಂದು ಹಿಂದುತ್ವ, ಹಿಂದಿ ಲ್ಯಾಂಡ್ ಇಂದ ಹಿಡಿದು ಒಂದು ಹಿಂದುತ್ವವನ್ನ ಆಧಾರಿತ ಮತ ಬ್ಯಾಂಕ್ಗಳನ್ನ ಸೃಷ್ಟಿ ಮಾಡ್ತಾ ಬಂತು. ಆ ಹಿಂದುತ್ವ ಮತ್ತೆ ಹಿಂದಿ ಭಾಷೆಯ ಒಂದು ಪ್ರೀತಿಯನ್ನು ಇಟ್ಕೊಂಡು ಮಾಡಿದಂತಹ ಮತ ಬ್ಯಾಂಕ್ ರಾಜಕಾರಣ ದಕ್ಷಿಣ ಭಾರತದಲ್ಲಿ ಅಪ್ಲೈ ಆಗ್ಲಿಲ್ಲ. ಆದ್ರೆ ಅಪ್ಲೈ ಆಗಿದ್ದು, ಗೆದ್ದಿದ್ದು ಕರ್ನಾಟಕದಲ್ಲಿ ಗೆಲ್ಲ ಕಾರಣ ನೀವು ಆಗ್ಲೇ ಹೇಳಿದಾಗೆ ಇಲ್ಲಿ ಒಂದು ವೋಟ್ ಬ್ಯಾಂಕ್. ಆ ವೋಟ್ ಬ್ಯಾಂಕ್ ಅಂದ್ರೆ ಹಿಂದುತ್ವ, ಈಗ ಲಿಂಗಾಯತ ಮತಗಳು ಹಿಂದುತ್ವ ಮತಗಳಾಗಿ ಪರಿವರ್ತಿಸೋದಕ್ಕೆ ಹೊಸ ಆರಂಭ ಶುರು ಮಾಡ್ತಾರ? ನೋಡಿ, ಯಾವುದೇ ಒಂದು ಸಿದ್ಧಾಂತಕ್ಕೆ ಅಥವಾ ಒಂದು ವಿಚಾರಕ್ಕೆ, ವಿಶೇಷವಾಗಿ ಭಾವನಾತ್ಮಕ ವಿಚಾರಗಳಿಗೆ, ಅದಕ್ಕೊಂದು ಟೈಮ್ ಇರುತ್ತೆ. ಆ ಅವಧಿ ಆದ್ಮೇಲೆ ಅದು ಎಕ್ಸ್ಪೈರ್ ಆಗ್ತಾ ಹೋಗುತ್ತೆ. ಇಡೀ ದಕ್ಷಿಣ ಭಾರತದ ವಿಚಾರಕ್ಕೆ ನೀವು ಹೇಳೋದಾದ್ರೆ, ಕರ್ನಾಟಕದ ಈ ಒಂದು ಯಾವೆಲ್ಲ ಬಿಜೆಪಿ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಬಂತು ಅಥವಾ ಮುಂದಕ್ಕೆ ಅದನ್ನ ದೊಡ್ಡ ಮಟ್ಟದಲ್ಲಿ ಏನಾದ್ರು ವಿಸ್ತರಿಸಿದ್ರೆ ಆಗ್ಬಹುದು ಅನ್ನೋದಕ್ಕೆ, ಅದು ಬಹುತೇಕವಾಗಿ ಆ ಭಾವನಾತ್ಮಕವಾದ ಒಂದು ವಿಚಾರ ಏನಿದೆ ಅದು ಎಕ್ಸ್ಪೈರ್ ಆಗಿದೆ. ಕೆಲವೊಂದು ವಿಶೇಷವಾಗಿ ಈಗ ಬಿಜೆಪಿಯ ವಿರೋಧ ಪಕ್ಷಗಳ, ಅದರಲ್ಲೂ ಕರ್ನಾಟಕದ ವಿಚಾರ ಕೇಳೋದಾದ್ರೆ JDS ಪಕ್ಷದ ಅವಕಾಶವಾದಿ ರಾಜಕಾರಣ ಮತ್ತು ಭ್ರಷ್ಟಾಚಾರ, ಕಾಂಗ್ರೆಸ್ ಪಕ್ಷದ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಸಿದ್ಧಾಂತರಹಿತ ಒಂದು ರೀತಿಯಲ್ಲಿ ಅಲ್ಲೂ ಇರುವಂತಹ ಹೈಕಮಾಂಡ್ ಸಂಸ್ಕೃತಿ, ಇವೆಲ್ಲವೂ ಸಹ ಬಿಜೆಪಿಯ ಬಲವಾಗಿದ್ವು. ಬಿಜೆಪಿ ಇವರೆಲ್ಲರ ಈ ಅವಕಾಶವಾದ ರಾಜಕಾರಣ, ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಇವೆಲ್ಲವನ್ನ ಹೇಳಿಕೊಂಡೆ ನೀವು ಯಾವ ಹಿಂದುತ್ವ ಅಂತ ಹೇಳ್ತಾ ಇದ್ರು ಅದಷ್ಟೇ ಸಾಕಾಗೋದಿಲ್ಲ. ಯಾಕಂದ್ರೆ ಅದಷ್ಟೇ ಸಾಕಾಗುವ ಹಾಗಿದ್ದಲ್ಲಿ 2013
ಅಲ್ಲ 2008ಕ್ಕೆ ಹೋದಾಗ ನಾವು 110 ಸೀಟ್ಗಳನ್ನ ಯಡಿಯೂರಪ್ಪನವರ ನೇತೃತ್ವದಲ್ಲಿಯೇ 2008ರಲ್ಲಿ ಅಲ್ಲ 2008ರಲ್ಲಿ 110 ಸೀಟುಗಳನ್ನ ಅವತ್ತು ಇಷ್ಟು ಪ್ರಬಲವಾಗಿ ಈ ಮೋದಿ ಮತ್ತು ಶಾ ಅವರದ್ದು ಪಿಕ್ಚರ್ ಅಲ್ಲೇ ಇರ್ಲಿಲ್ಲ, ಮೋದಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅನ್ನೋದು ಬಿಟ್ರೆ ಅವತ್ತು ಒಂದು ರೀತಿನಲ್ಲಿ ಯಡಿಯೂರಪ್ಪನವರೇ ಏಕಾಂಗಿಯಾಗಿ, ಅಂದ್ರೆ ಅವರ ನಾಯಕತ್ವದಲ್ಲಿಯೇ ಬಿಜೆಪಿ ಮತ್ತು ಯಡಿಯೂರಪ್ಪ ಇವರಿಬ್ಬರ ನಾಯಕತ್ವದಲ್ಲಿ 110 ಸೀಟು ಬಂದಿದ್ದು. ಮೊನ್ನೆ 2018ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ, ಅಂದ್ರೆ ಅದಾದ 10 ವರ್ಷಗಳ ನಡೆದಂತಹ ಚುನಾವಣೆಯಲ್ಲಿ ನೀವು ಹೇಳುವಂತಹ ಭಾವನಾತ್ಮಕ ವಿಷಯಗಳು ತುಂಬಾ ಪ್ರಭಾವವನ್ನ ವಿಸ್ತಾರಗೊಂಡಿದ್ವು. ಪ್ರಭಾವದಲ್ಲಿ ನರೇಂದ್ರ ಮೋದಿ ಅವರಿದ್ರು, ಅಥವಾ ಚಾಣಕ್ಯ ಅಂತ ಹೇಳಲಾಗ್ತಿರುವಂತಹ ಮೋದಿ ಅವರು ಇದ್ರು, ಮತ್ತೆ ಅದೇ ಯಡಿಯೂರಪ್ಪನವರು ಇದ್ರು ಮಾಸ್ ಲೀಡರು. ಅವರೆಲ್ಲ ಸೇರಿ ಬಂದಿದ್ದಾಗ 106 ಅನ್ಸುತ್ತೆ. ಸೊ 2008ರಲ್ಲಿ ಯಡಿಯೂರಪ್ಪನವರು ಒಬ್ಬರೇ ತೆಗೆದುಕೊಂಡಷ್ಟು ವೋಟ್ಗಳನ್ನ 2018ರಲ್ಲಿ ಯಡಿಯೂರಪ್ಪ, ಮೋದಿ, ಅಮಿತ್ ಶಾ ಮತ್ತು ಇನ್ನು ಅಪರಿಮಿತವಾದಂತಹ ಸಂಪನ್ಮೂಲಗಳು ಸೇರಿದ್ರು ಪಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ವಿ ಕ್ಯಾನ್ ಸಿ ದ ಡಿಕ್ಲೈನ್ ಆಫ್ ದ ವೋಟ್ ಬ್ಯಾಂಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್. 2019ರಲ್ಲಿ 25 MP ಸೀಟುಗಳನ್ನ ಗೆದ್ರು ಬಿಜೆಪಿ. ಅದಕ್ಕೆ ಬೇರೆ ಬೇರೆ ಇನ್ನೂ ಹಲವು ಕಾರಣಗಳು ಹೇಳ್ಬಹುದು. ಅದು ಕೇಂದ್ರದ ಅಂದ್ರೆ ಒಕ್ಕೂಟ ಸರ್ಕಾರದ ಅಧಿಕಾರಕ್ಕೆ ಅಂದ್ರೆ ಏನಕ್ಕೆ ಆಡಳಿತಕ್ಕಾಗಿ ನಡೆದಂತಹ ಆ ಸರ್ಕಾರಕ್ಕಾಗಿ ನಡೆದಂತಹ ಚುನಾವಣೆ. ಅದ್ರ ಜೊತೆಗೆ ಇಲ್ಲಿ ಕಾಂಗ್ರೆಸ್ ಮತ್ತೆ JDS ನ ಅವಕಾಶವಾದಿ ಮತ್ತು ತತ್ವರಹಿತ ಹೊಂದಾಣಿಕೆಗಳು, ಒಂದೇ ಕುಟುಂಬದ ಮೂವರು ಹಲವು ಕಡೆ ನಿಲ್ಲೋದಕ್ಕೆ ಪ್ರಯತ್ನಿಸಿದ್ದು. ಆದ್ರೆ ಹಿಂದಿನ ವರ್ಷನೇ 2013ರಲ್ಲಿ ಮುಖ್ಯಮಂತ್ರಿ ಆದಾಗ್ಲೇನೆ ನಾನು 2018ಕ್ಕೆ ಚುನಾವಣೆಗೆ ನಿಲ್ಲೋದಿಲ್ಲ, ನಾನು ಒಂದೇ ಟರ್ಮು ಅಂತ ಹೇಳಿದಂತಹ ಸಿದ್ದರಾಮಯ್ಯನವರು ತನ್ನ ಮಗನಿಗೊಂದು ತನಗೆರಡು ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತಿದ್ದು. ಇವೆಲ್ಲವನ್ನು ನೋಡಿ ಜನ ಒಂದು ರೀತಿಯಲ್ಲಿ 2019ರಲ್ಲಿ ಅಷ್ಟು ಸೀಟುಗಳನ್ನ ಬಿಜೆಪಿಗೆ ಕೊಟ್ಟಿದ್ದು. ಸೊ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಕರ್ನಾಟಕದಲ್ಲಿ ಇವತ್ತು ಜನ ನಿಜಕ್ಕೂ ನಾನು ನೋಡಿದ ಹಾಗೆ ಸಂಕಟದಲ್ಲಿದ್ದಾರೆ. ಈಗ ನಾವು ಬಹಳ ರಾಜ್ಯಾದ್ಯಂತ ಓಡಾಡಿ ಕಂದಾಯ ಇಲಾಖೆಯಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. 10 ಜನರನ್ನ ಈಗಾಗ್ಲೇನೆ ಟ್ರ್ಯಾಪ್ ಮಾಡಿಸಿ ಅವರು ಲಂಚ ಕೇಳಿದಾಗ ACB ಅವ್ರ ಜೊತೆ ಕೆಲಸ ಮಾಡಿ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದೀವಿ. ಇನ್ನೂ ಅವ್ರನ್ನ ಟ್ರ್ಯಾಪ್ ಮಾಡಿಸ್ತಾ ಇದೀವಿ. ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲಿಯ ಭ್ರಷ್ಟಾಚಾರ, ಅನಾಗರಿಕ ನಡವಳಿಕೆ, ಮಾನವ ಹಕ್ಕುಗಳ ದಮನದ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನೇ ನಡೆಸ್ತಾ ಇದೀವಿ. ಇವತ್ತು ನಾವು ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಆಗ್ತಾ ಇದ್ದಂತ 100 ಕೋಟಿ ರೂಪಾಯಿಗಳ ಮೋಸ, ವಂಚನೆ ಫಲಾನುಭವಿಗಳಿಗೆ ಅದನ್ನ ನಿಲ್ಲಿಸೋದಕ್ಕೆ ನಾವು ಕೆಲಸ ಮಾಡ್ತಿದೀವಿ. ನಮ್ಗೇನು ತುಂಬಾ ದೊಡ್ಡ ಮಟ್ಟದಲ್ಲಿ ಯಾವುದೇ ಮೀಡಿಯಾದ ಬೆಂಬಲವಿಲ್ಲ. ಕೇವಲ ನಾವು ಸೋಷಿಯಲ್ ಮೀಡಿಯಾವನ್ನ ನಂಬಿಕೊಂಡು ಜನರ ದೇಣಿಗೆಯಲ್ಲಿ ಈ ಹೋರಾಟಗಳನ್ನ ಕಟ್ತಾ ಇದೀವಿ. ನಮಗೆ ಸಿಗ್ತಾ ಇರುವಂತಹ ಬೆಂಬಲ ಮತ್ತು ಪ್ರೀತಿಯನ್ನ ನೋಡಿದಾಗ ಮುಂದಿನ ದಿನಗಳಲ್ಲಿ ರಾಜಕಾರಣ ತುಂಬಾ ಬದಲಾಗುತ್ತೆ. ಈ JCB ಪಾರ್ಟಿಗಳ ಏನೆಲ್ಲ ಅವಕಾಶವಾದಿ ರಾಜಕಾರಣ, ಕುಟುಂಬ ರಾಜಕಾರಣ ಅಥವಾ ಭಾವನಾತ್ಮಕ ವಿಷಯಗಳನ್ನ ಚುನಾವಣಾ ಸಂದರ್ಭದಲ್ಲಿ ಕೆರಳಿಸಿ ಓಟ್ಗಳನ್ನ ಪಡೆಯುವಂತಹದ್ದು, ಇವೆಲ್ಲಕ್ಕೂ ಜನ ಒಂದು ರೀತಿಯಲ್ಲಿ ರೋಸಿ ಹೋಗಿದ್ದಾರೆ. ಆಡಳಿತ ಎಷ್ಟು ನೀತಿಗೆಟ್ಟಿದೆ ಮತ್ತು ಏನು ದುರಾಡಳಿತ ಆಗಿದೆ ಅನ್ನೋದನ್ನ ಜನ ಗಮನಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವಕ್ಕೆ ಏನು ನೀವು ಕೇಳಿದಂತಹ ಪ್ರಶ್ನೆ ಏನಿತ್ತು, ಈ ಒಂದು ಭಾವನಾತ್ಮಕ ವಿಚಾರಗಳನ್ನ ತೆಗೆದುಕೊಂಡು ಮಾಡಬಹುದು ಅಂತ, 1-2-3 ದಶಕ ಆಯ್ತು ಇವತ್ತು ಆ ವಿಚಾರ ಕರ್ನಾಟಕದಲ್ಲಿ ಮುನ್ನೆಲೆಗೆ ಬಂದು. ಗೊತ್ತಿರೋ ಹಾಗೆ ನಮಗೆ ಒಂದು 25 ವರ್ಷಗಳಿಂದಾನು ಅದು ಮುನ್ನೆಲೆಗೆ ಬಂದಿತ್ತು. 96ರಿಂದಾನು ಕರ್ನಾಟಕದಲ್ಲಿ ಅದು ಜೋರಾಗಿ ಇದೆ 25 ವರ್ಷಗಳಿಂದ. ಸೊ ಹಾಗಾಗಿ ಅದು ಸಾಕಷ್ಟು ವೀಕನ್ ಆಗಿದೆ. ಅದರಲ್ಲಿ ಕೆಲವೊಂದು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕೆಲವೊಂದು ಜಾತಿಗಳ ಮುಖಂಡರಿಗೆ ಕೆಲವೊಂದು ತರಹದ ಸಂಪನ್ಮೂಲಗಳನ್ನ ಒದಗಿಸಿ ಅವರನ್ನ ಪ್ರೊಜೆಕ್ಟ್ ಮಾಡಿ 1-2-3 ಜಾತಿಗಳನ್ನ ಒಟ್ಟಾಗಿಸಿಕೊಂಡು ಸೋಷಿಯಲ್ ಇಂಜಿನಿಯರಿಂಗ್ ಮಾಡುವಂತದ್ದೇನಿದೆ ಅದು ಇಲ್ಲಿ ತನಕ ಕೆಲವೊಂದು ಸಂದರ್ಭಗಳಲ್ಲಿ ಬಿಜೆಪಿಗೆ ವರ್ಕ್ ಆಗಿದೆ. ಆದ್ರೆ ಒಟ್ಟಾರೆಯಾಗಿ ಜನ ಒಂದು ರೀತಿಯಲ್ಲಿ ಜಾತಿ ಮತ್ತು ಮತಗಳನ್ನ ಮೀರುವಂತಹ ಸ್ಥಿತಿಗೆ ಇವತ್ತು ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಗ್ಲೋಬಲ್ ವಾರ್ಮಿಂಗ್ ಇಂದ ಆಗ್ತಾ ಇರುವಂತಹ ಈ ಪ್ರವಾಹ ಪರಿಸ್ಥಿತಿಗಳು, ಬರಗಾಲಗಳು, ಅತಿವೃಷ್ಟಿ, ಅಕಾಲವೃಷ್ಟಿ, ಅನಾವೃಷ್ಟಿ, ಬೆಳೆ ನಾಶ, ಬೆಳೆದಂತಹ ಬೆಳೆಗೆ ಬೆಲೆ ಸಿಗದೆ ಇರುವಂತಹದ್ದು, ಉದ್ಯೋಗಗಳು ಇಲ್ಲದೆ ಇರುವಂತಹದ್ದು. ಇತ್ತೀಚೆಗೆ ತಾನೇ FKCCI ಅವ್ರ ಅಧ್ಯಕ್ಷರು ಒಬ್ರು ಕರ್ನಾಟಕದಲ್ಲಿ ಹೇಳ್ತಾ ಇದ್ರು 80 ಲಕ್ಷ ಏನು ಎಂಪ್ಲಾಯೀಸ್ ಇದ್ದಾರೆ ಜನರು ನಮ್ಮ ಕರ್ನಾಟಕದಲ್ಲಿ, ಏನಂತಾರೆ ರಿಜಿಸ್ಟರ್ಡ್ ಎಂಪ್ಲಾಯೀಸ್. ಅದರಲ್ಲಿ ಅರ್ಧಕ್ಕರ್ಧ ಜನ ನೌಕರಿ ಕಳೆದುಕೊಂಡಿದ್ದಾರೆ ಅಂತ. ಇವತ್ತು ಬೆಂಗಳೂರಿನಲ್ಲೇನೆ 10-20 ಲಕ್ಷ ಜನ ನಮ್ಮ ಗ್ರಾಮೀಣ ಭಾಗಗಳಿಗೆ, ಊರುಗಳಿಗೆ ವಾಪಸ್ ಆಗಿದ್ದಾರೆ. ಹಾಗಾಗಿ ಇದು ಇವತ್ತಿಗೆ ನಮಗೆ ಕಣ್ಣಿಗೆ ಕಾಣಿಸುವಾಗ, ವಿಶೇಷವಾಗಿ ರಾಜಕೀಯವನ್ನ ಗಮನಿಸ್ತಾ ಇರುವಾಗ ನಾವು ಅದನ್ನೇ ನೋಡ್ತಾ ಇರ್ತೀವಿ. ಆದ್ರೆ ನಿಜದಲ್ಲಿ ಬದುಕಿನಲ್ಲಿ ಏನಾಗುತ್ತೆ ಇದೆ ಅಂತ ನೋಡಿದಾಗ
ಜನ ಸಾಕಷ್ಟು ದುರಾಡಳಿತದಿಂದ, ಲಂಚದಿಂದ, ಏನು ದುಡಿಮೆ ಇಲ್ಲದೆ, ಹಾಗೇನೆ ಆದಾಯವಿಲ್ಲದೆ ಬಹಳ ನೊಂದಿದ್ದಾರೆ. ಅವರು ನಿಜಕ್ಕೂ ಇನ್ನು ಮುಂದಿನ ದಿನಗಳಲ್ಲಿ ಭವಿಷ್ಯವನ್ನ ಕಟ್ಕೊಳ್ಬೇಕು ಅನ್ನೋದಿದ್ರೆ ಉತ್ತಮವಾದಂತಹ ವ್ಯಕ್ತಿಗಳಿಗೆ ಮತ್ತು ಉತ್ತಮವಾದ ವಿಚಾರಗಳನ್ನ ಬೆಂಬಲಿಸಬೇಕು ಅನ್ನುವಂತಹ ಸ್ಥಿತಿಗೆ ದೂಕಲ್ಪಟ್ಟಿದ್ದಾರೆ. ಇನ್ನು ಅವರನ್ನ ಭಾವನಾತ್ಮಕ ವಿಚಾರಗಳು, ಜಾತಿ ವಿಚಾರಗಳು, ಮತ ಕೋಮು ವಿಚಾರಗಳು ಪ್ರಭಾವಿಸಲಾರವು. ಮುಂದಿನ ದಿನಗಳಲ್ಲಿ ದುಡ್ಡು ಸಹ, ಇತ್ತೀಚೆಗೆ ತಾನೇ ನಾನು 2018ರಲ್ಲಿ ಚುನಾವಣೆಗೆ ನಿಂತಿದ್ದಾಗ ಜಯನಗರದಲ್ಲಿ 1 ಲಕ್ಷ ರೂಪಾಯಿ ಕೊಡ್ತೀವಿ, ನೀವ್ ಯಾರಾದ್ರೂ ನಿಮ್ಗೆ ದುಡ್ಡು ಕೊಡೋದಿಕ್ ಬಂದಾಗ ಅವ್ರನ್ನ ವಿಡಿಯೋ ಹಿಡ್ಕೊಂಡು ಬಂದ್ರೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ. ನಮ್ಗೆ ಒಬ್ರುನು ಹಾಗೆ ನೋಡಿದ್ರೆ ಬರ್ಲಿಲ್ಲ. ಸರ್ ಹಿಂಗ ದುಡ್ಡು ಹಂಚೋದಿಕ್ ಬಂದಿದ್ದಾರೆ, ಬಂದು ನೋಡಿ ಸಾರ್ ಅಂತ ಫೋನ್ ಮಾಡಿದ್ರು. ಜಯನಗರ ಫೋರ್ಟ್ ಬ್ಲಾಕ್ ಅಲ್ಲಿ ಇರುವಂತಹ ಒಂದು ಸ್ಲಮ್ ಅಲ್ಲಿ ಹೋದ್ವಿ. ಅಲ್ಲಿಗೆ ಅಷ್ಟೊತ್ತಿಗೆ ಅಲ್ಲಿ ಒಂದಷ್ಟು ಜನ ಚೆದ್ರು ಬಿಟ್ಟಿದ್ರು, ನಮ್ಮ ನೋಡಿ ಓಡೋಗಿದ್ರು. ಆದ್ರೆ ಯಾರು ವಿಡಿಯೋ ಮಾಡ್ಕೊಂಡು ನಮ್ಗೆ ಕೊಡ್ಲಿಲ್ಲ. ಅದೇ ನಾವು ಇಲ್ಲಿ ಮಸ್ಕಿನಲ್ಲಿ ಚುನಾವಣೆಗೆ ನಿಂತಿದ್ದಾಗ ಏಪ್ರಿಲ್ 16ನೇ ತಾರೀಕಾದಂತ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದಾಗ ನಮ್ಮ ಹೋರಾಟದ ಕಾರಣಕ್ಕಾಗಿ ಒಂದಷ್ಟು ಅಲ್ಲಿ ಜನ ಎಚ್ಚೆತ್ತುಕೊಂಡ್ರು. ಕಾಂಗ್ರೆಸ್ ಅವರು ಸಹ ನಮ್ಮ ಹಾಗೇನೆ ಫೈಟ್ ಮಾಡಿದ್ರು. 1-2 ಹಾಸನದಿಂದ ಬಂದಿದ್ದಂತಹ ವ್ಯಕ್ತಿಗಳಲ್ಲಿ ದುಡ್ಡು ಹಂಚ್ತಾ ಇರುವಾಗ ಅವ್ರ ಮೇಲೆ ಕೇಸ್ಗಳಾಯ್ತು. ಹಾಗಾಗಿ ಅದೇ ತಾರೀಕೆ ನಮಗೆ ಜನ ಸುಮಾರು 900 ಓಟುಗಳನ್ನ ಹಾಕಿದ್ರು ನಮ್ಮ ಪಕ್ಷಕ್ಕೆ ಮಸ್ಕಿಯಲ್ಲಿ. ಆದ್ರೆ ನಮಗೆ 500ಕ್ಕಿಂತ ಹೆಚ್ಚು ಜನ ದುಡ್ಡೇ ಕೊಟ್ಟಿದ್ರು. ಸೊ ಅವ್ರು ನಮಗ್ ದುಡ್ಡು ಕೊಟ್ರು, ಓಟ್ ಹಾಕುವಾಗ ಅವ್ರಿಗೆ ಈ ಸಲಕ್ಕೆ ಅಲ್ಲಿ ಈಗ ಆಗ ಬಿಜೆಪಿಯಿಂದ ನಿಂತಿದ್ದಂತ, ಹಿಂದೆ ಕಾಂಗ್ರೆಸ್ ನಿಂದ ಗೆದ್ದಿದ್ದಂತಹ ಆ ವ್ಯಕ್ತಿಯನ್ನ ಸೋಲಿಸ್ಬೇಕು ಅನ್ನುವ ಹಂಬಲದ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಹೊರತು ಅವ್ರು ಬಿಜೆಪಿಯನ್ನ ಸೋಲಿಸ್ಬೇಕು ಅಂತ ನಮ್ಮನ್ನ ತಿರಸ್ಕರಿಸಲಿಲ್ಲ. ಯಾಕಂದ್ರೆ ನಮ್ಗೆ ಅಷ್ಟು ಜನ ದುಡ್ಡೇ ಕೊಟ್ರು. 50, 100, 500 ರೂಪಾಯಿ, ಹೀಗೆ 10 ರೂಪಾಯಿ ಹೀಗೆಲ್ಲ ಕೊಟ್ರು. ಊರು ಹೋದಾಗ ಹೆಣ್ಣು ಮಕ್ಕಳು ಕೊಟ್ರು. ಅದೇ ತಾರೀಕೆ ಬೆಳಗಾವಿಯಲ್ಲಿ ನಮ್ಮ ಪಕ್ಷದ ನಾವು ಅಭ್ಯರ್ಥಿಯನ್ನ ಹಾಕಿದ್ವಿ. ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 4,800 ಚಿಲ್ಲರೆ, ಸುಮಾರು 5,000 ಓಟ್ ಬಂತು. ಅಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 3,000 ಓಟಿಂದ. ನಮ್ಮ ಪಕ್ಷ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿರ್ಲಿಲ್ಲ ಅಂದಿದ್ರೆ ನಿಜಕ್ಕೂ ಇದೇ ಬದಲಾಗ್ತಾ ಇತ್ತು ಅಲ್ಲಿನ ಫಲಿತಾಂಶವೇ. ಹಾಗಾಗಿ ನಾವು ತುಂಬಾ ಕಡಿಮೆ 10-20 ಜನ ಪ್ರಚಾರ ಮಾಡಿದ್ವಿ. ಸೊ ಇಷ್ಟೆಲ್ಲ ಇರೋದ್ರಿಂದ ಜನ ನಿಜಕ್ಕೂ ನಮಗಂತೂ ಒಂದು ಖಾತ್ರಿ ಇದೆ, ವಿಷಯಾಧಾರಿತವಾಗಿ ತಮ್ಮ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು, ತಮ್ಮ ಮಕ್ಕಳ ಮುಂದಿನ ತಲೆಮಾರುಗಳ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಜನ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತಾರೆ, ಈಗಾಗಲೇ ಆರಂಭಿಸಿದ್ದಾರೆ. ಹಾಗಾಗಿ ಈ 1-2 ವರ್ಷಗಳ ತಮಾಷಾ ಏನಿದೆ, ಕರ್ನಾಟಕದಲ್ಲಿಯ ದುರ್ನಾಟಕ, ಅದು 2 ವರ್ಷಗಳ ತನಕ ಸಹಿಸ್ಕೊಳ್ತಾರೆ, ಅವ್ರ ವಿಧಿ ಇಲ್ಲದೆ. ಆದ್ರೆ 2023ಕ್ಕೆ ದ ಪೀಪಲ್ ಆಫ್ ಕರ್ನಾಟಕ ಆರ್ ಗೋಯಿಂಗ್ ಟು ಸ್ಪೀಕ್ ಅಂಡ್ ದೇ ಆರ್ ಗೋಯಿಂಗ್ ಟು ಸ್ಪೀಕ್ ಅಲೌಡ್. 2023 ಚುನಾವಣೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಸಣ್ಣ ನೀವು ಭವಿಷ್ಯ ಹೇಳಿದ್ರಿ. ಈಗ ನೀವು ಆಗ್ಲೇ ಹೇಳಿದಾಗೆ ಲಿಂಗಾಯತ ಮತಗಳು ಅಂದ್ರೆ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿ ಲಿಂಗಾಯತ ವೋಟ್ ಬ್ಯಾಂಕ್ ಈಗ ಛಿದ್ರ ಆಗುತ್ತೆ ಅಂತ ತಾವು ಒಂದು ಏನು ಭವಿಷ್ಯ ನೋಡ್ತೀವಿ. ನಾನು ಆ ಲಿಂಗಾಯತ ಅನ್ನುವಂತ ಸಮುದಾಯದ ಹೆಸರು ಬಳಸ್ತಿಲ್ಲ, ಬರೀ ವೋಟ್ ಬ್ಯಾಂಕ್ ಅಂತ. ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ಅಂತ ನೀವು ಸ್ಪೆಸಿಫಿಕ್ ಆಗಿ ನಾನು ಕೆಲವೊಂದು ಜಾತಿ ಮತ್ತು ಮತಗಳನ್ನ ತರಲೇಬಾರದು ಅಂತ ಇಟ್ಕೊಂಡಿರೋ ಕಾರಣಕ್ಕಾಗಿ ಆ ಪದವನ್ನು ಬಳಸ್ತಿಲ್ಲ. ಒಂದು ಸಮುದಾಯದ ವೋಟ್ ಬ್ಯಾಂಕ್ ಕಳ್ಕೋಬಹುದು. ಮತ್ತೆ ಹಿಂದುತ್ವ ಅನ್ನೋ ಒಂದು ಸಿದ್ಧಾಂತ ಕೂಡ ಈಗ ಸವಕಲ ನಾಣ್ಯ ಆಗಿದೆ. ಯಾವತ್ತು ಕರ್ನಾಟಕದ ಮತದಾರ ಪ್ರಜ್ಞಾವಂತ ಮತದಾರ ಒಂದು ಸರ್ಕಾರವನ್ನ ಅಥವಾ ಪೂರ್ಣ ಪ್ರಮಾಣ ಸರ್ಕಾರ ಕೊಡ್ಬೇಕು, ಸಮ್ಮಿಶ್ರ ಸರ್ಕಾರ ಕೊಡ್ಬೇಕು ಅನ್ನೋದನ್ನ ಈಗ ಹಲವಾರು ಬಾರಿ ನಿರ್ಧಾರ ಮಾಡಿದ್ದಾರೆ. ಮುಂದೆ ಕೂಡ ನಿರ್ಧಾರ ಮಾಡೋ ಸಾಧ್ಯತೆಗಳನ್ನ ಭವಿಷ್ಯ ನೋಡಿದಿರಿ. ಈಗ ಸದ್ಯದಲ್ಲೇ ನಮಗೆ ಚುನಾವಣೆ ಆದ್ರೆ ತಮ್ಮ ಪಕ್ಷ ಹೇಗೆ ಈ ಚುನಾವಣೆನ ಎದುರಿಸುತ್ತೆ? ಯಾಕೆಂದ್ರೆ ಇವತ್ತು ಹೈಕಮಾಂಡ್ ಸಂಸ್ಕೃತಿ ಏನು ಉತ್ತರ ಕೊಟ್ಟಿದೆ, ಯಾವ ರೀತಿ ಅವಮಾನ ಮಾಡಿದೆ, ಅದಕ್ಕೆ ಹೈಕಮಾಂಡ್ ಸಂಸ್ಕೃತಿ ತೊಲಗೋದಕ್ಕೆ ನಿಮ್ಮಂತಹ ಪಕ್ಷಗಳು ಒಂದು ಪ್ರಬಲ ಆಗ್ಬೇಕು. ಅದಕ್ಕೆ ಯಾವ ರೀತಿ ನೀವು ಸಿದ್ಧರಾಗ್ತೀರಾ? ಹೇಗೆ ಚುನಾವಣೆ ಎದುರಿಸ್ತೀರಾ? ನೋಡಿ, ಈ 3 ಪಕ್ಷಗಳು ನಾವ್ ಹೇಳ್ತಾ ಬರ್ತಿದೀವಲ್ಲ, JCB ಅಂತ, ಅದು ಬಹಳ ಜನಕ್ಕೆ ಕಿರಿಕಿರಿನೂ ಆಗುತ್ತೆ. ಇವತ್ತು ಕೆಲವೊಂದು ಸಂದರ್ಭಗಳಲ್ಲಿ JCB ಇಂದಾನೆ ಬದುಕುವಂತವ್ರು ಇದ್ದಾರೆ. ನಾನು ಅವ್ರನ್ನ ಪಾಪ ಇದು ಮಾಡೋದಿಲ್ಲ. ಆದ್ರೆ ಅದೊಂದು ರೀತಿಯಲ್ಲಿ ಜನಪ್ರಿಯವಾದಂತಹ ಒಂದು ಪದ ಆಗಿರೋದ್ರಿಂದ, ಮತ್ತು ಅದೊಂದು ರೀತಿಯಲ್ಲಿ ಅಮಾನವೀಯವಾದಂತಹ ಯಂತ್ರ. ಅಂದ್ರೆ ಅಮಾನವೀಯ ಅಂದ್ರೆ ದುಷ್ಟ ರೀತಿಯಲ್ಲ, ಮಾನವ ಸಂವೇದನಾ ರಹಿತ ಯಂತ್ರ ಅದು JCB. ಆ ತರಕ್ಕೆ ನಾವು ಈ JCB ಪಕ್ಷಗಳನ್ನ ನೋಡೋದಾದ್ರೆ, ಒಂದು ಪಕ್ಷದ ಯಾವುದೋ ಒಂದು ವೀಕ್ನೆಸ್ ಇನ್ನೊಂದು ಪಕ್ಷದ ಸ್ಟ್ರೆಂತ್ ಆಗಿ ಪರಿವರ್ತನೆ ಆಗ್ತಾ ಬರ್ತಾ ಇದೆ. ಹೇಗೆ ಇಡೀ ದೇಶಾದ್ಯಂತ ವಿರೋಧ ಪಕ್ಷಗಳ ದೌರ್ಬಲ್ಯ, ಅವರ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ಅಥವಾ ಅವಕಾಶವಾದಿ ರಾಜಕಾರಣ, ಇವೇನೆ ಬಿಜೆಪಿಗೆ ದೇಶಾದ್ಯಂತ ಒಂದು ಬಲ ತಂದು ಕೊಟ್ಟಿರುವಂತ. ಕರ್ನಾಟಕದಲ್ಲೂ ಅದೇ ತರಕ್ಕೆ ನಾವು ನೋಡ್ತಾ ಇದೀವಿ. ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕು ಅಂದ್ರೂ ಬಿಜೆಪಿಯ ಭ್ರಷ್ಟಾಚಾರದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇತ್ತು. ಇದೇನು ತುಂಬಾ ದೊಡ್ಡ ಮಟ್ಟದಲ್ಲಿ ಏನು ಸಿದ್ದರಾಮಯ್ಯನವರು ಹೋರಾಟ ಮಾಡಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲಿಲ್ಲ. ಅವತ್ತು ಬಿಜೆಪಿ ಆಂತರಿಕ ವಿಚಾರಗಳು, ಅವರ 3 ಮುಖ್ಯಮಂತ್ರಿಗಳು ಅವೆಲ್ಲ. ಇನ್ನು JDS ಗಂತೂ ಅದು ಬಹುತೇಕವಾಗಿ ಅದು ಕರ್ನಾಟಕದಲ್ಲಿ
ಏನಂತಾರೆ ಇರ್ರಿಲೆವೆಂಟ್, ಅಪ್ರಸ್ತುತವಾಗ್ತಾ ಹೋಗ್ತಾ ಇದೆ. ಹಾಗಿರುವಾಗ ಜನ ನಿಜಕ್ಕೂ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಆದ್ರೆ ಯಾಕೆ ಜನ ನಮ್ಮಂತಹ ಪಕ್ಷಗಳನ್ನ ಹಿಂದೆ ಬಂದಾಗ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಂಡು ಬಂದಂತ ಹಲವಾರು ಜನ ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿದ್ರು, ಯಾಕೆ ಅವರನ್ನ ಬೆಂಬಲಿಸ್ತಿಲ್ಲ? ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಬಲ ಇದೇನು ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ. ಯಡಿಯೂರಪ್ಪನವರು ಪ್ರಾದೇಶಿಕ ಪಕ್ಷ ಕಟ್ಟಿದ್ರು, ಸಿದ್ದರಾಮಯ್ಯನವರು ಆಲ್ಮೋಸ್ಟ್ ಕಟ್ಟಿದ್ರು, ದೇವೇಗೌಡರು ಕಟ್ಟಿದ್ರು, ಮಲ್ಯ, ವಿಜಯ ಸಂಕೇಶ್ವರರು, ಶ್ರೀರಾಮುಲು, ಬಂಗಾರಪ್ಪ. ಆದ್ರೆ ಇವರೆಲ್ಲ ಕಟ್ಟಿದಾಗ ಅವ್ರಿಗೊಂದಿತ್ತು, ನಾವೇ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅನ್ನೋದಕ್ಕಿಂತ ನಮಗೆ ಯಾರು ಮೋಸ ಮಾಡಿದ್ದಾರೋ ಅವರಿಗೆ ನಾವು ಪಾಠ ಕಲಿಸ್ಬೇಕು, ಮತ್ತೆ ನಮಗೆ ಮತ್ತೆ ಅವರು ನಮ್ಮನ್ನ ಕರ್ಕೊಳ್ಳುವ ಹಾಗೆ ಒಂದು ಪರಿಸ್ಥಿತಿ ಸೃಷ್ಟಿ ಮಾಡ್ಬೇಕು, ಸಂದರ್ಭ ಸೃಷ್ಟಿ ಮಾಡ್ಬೇಕು ಅನ್ನೋದಿತ್ತೇ ಹೊರತು ಅವರಿಗೆ ಈ ರಾಜ್ಯದಲ್ಲಿ ಹೈಕಮಾಂಡ್ ಸಂಸ್ಕೃತಿಯಿಂದ ಹೊರತಾದಂತಹ ಕರ್ನಾಟಕದ ಅಸ್ಮಿತೆಯನ್ನ ಎತ್ತಿ ಹಿಡಿಯುವಂತಹ, ಕರ್ನಾಟಕದ ಪ್ರಾದೇಶಿಕ ಹಿತಾಸಕ್ತಿಯನ್ನ ಕಾಪಾಡುವಂತಹ ಒಂದು ತತ್ವಬದ್ಧವಾದಂತಹ, ನಾನು ಹೇಳಿದಂತ ಯಾರಿಗೂ ಎಷ್ಟೆಲ್ಲ ಹೆಸರು ತಗೊಂಡೆ ನೀವು ಹಿಂದೆ ಬೇಕಾದ್ರೆ ಹೋಗಿ ನೋಡ್ಬಹುದು, ಅವ್ರು ಯಾರಿಗೂ ಅದಿರ್ಲಿಲ್ಲ. ಆವತ್ತಿನ ರಾಜಕೀಯ ಚೌಕಾಶಿಗಾಗಿ ಅವರು ಪ್ರಾದೇಶಿಕ ಪಕ್ಷಗಳನ್ನ ಮಾಡುದು. ಅದೇ ಕಾರಣಕ್ಕಾಗಿ ಒಂದು ಚುನಾವಣೆಯಲ್ಲಿ ಕೊನೆಗೆ ಯಡಿಯೂರಪ್ಪನವರಿಗೆ ತಮ್ಮ ಪಕ್ಷವನ್ನ ಬಿಜೆಪಿ ಜೊತೆಗೆ ಮರ್ಜ್ ಮಾಡೋದಕ್ಕೂ ಆಗ್ಲಿಲ್ಲ. ಯಾಕಂದ್ರೆ ಆ ಪಕ್ಷ ಪೂರ್ತಿಯಾಗಿ ಅವ್ರ ಕೈಗೆ ಬಂದಿರ್ಲಿಲ್ಲ. ಕೆಜೆಪಿ ಅದು ಈಗ್ಲೂ ಅವರ ಮೂಲ ಸಂಸ್ಥಾಪಕರಿದ್ದಾರೆ, ಅವರೇ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಆಮೇಲೆ ಶ್ರೀರಾಮುಲು ಅಷ್ಟೇ, ಅವ್ರ ಪಕ್ಷವನ್ನ ಅವ್ರನ್ನು ಮರ್ಜ್ ಮಾಡೋದಿಕ್ ಆಗ್ಲಿಲ್ಲ. ಯಾಕಂದ್ರೆ ಅವ್ರದೇ ಪಕ್ಷದಲ್ಲಿ PSR ಪಾಟೀಲ್ ಇದ್ದಂತಹ ರಾಜೀವ್ ಕುಡ್ಚಿ MLA ಅವರುನು ಅದನ್ನ ಬಿಟ್ಟು ಬರ್ಲಿಲ್ಲ, ಮರ್ಜ್ ಆಗ್ಲಿಲ್ಲ. ಹೀಗಿರುವಾಗ ಅವು ಚೌಕಾಶಿಗಾಗಿ ನಿರ್ಮಾಣವಾದಂತಹ ಪಕ್ಷಗಳು. ಹಾಗಾಗಿ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಇರ್ಲಿಲ್ಲ. ಮತ್ತೆ ಇನ್ನೊಂದಷ್ಟು ಜನ ಪರ್ಯಾಯ ಕೊಡ್ತೀವಿ ಅಂತ ಹೇಳಿ ಬಂದು ಬಹಳ ಪ್ರಾಮಾಣಿಕವಾದ ರಾಜಕಾರಣ ಮಾಡ್ತೀವಿ ಅಂತ ಹೇಳಿ ಚುನಾವಣೆಗೆ ನಿಲ್ಲೋದು, ಸೂಕ್ತವಾದಂತಹ ಅಭ್ಯರ್ಥಿಗಳನ್ನ ಮತ್ತೆ ಎಲ್ಲಾ ಕಡೆಯೂ ಅಭ್ಯರ್ಥಿಗಳನ್ನ ಹಾಕದೆ ಸಾಂಕೇತಿಕವಾಗಿ ಸ್ಪರ್ಧೆ ಮಾಡ್ತಾ ಇದ್ರು. ಮತ್ತೆ ಸ್ಪರ್ಧೆ ಮಾಡಿದ್ಮೇಲೆ ಬೇಕಾದಂತಹ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡದೆ, ಉತ್ತಮವಾಗಿ ಪ್ರಚಾರ ಮಾಡದೆ, ಒಂದಷ್ಟು ಅಲೈನ್ಸ್ ಗಳನ್ನ ಮಾಡ್ಕೊಳ್ಳದೆ, ಅವರು ನಾವೇನೇ ಒಳ್ಳೆಯವರು ಅಥವಾ ನಮ್ಗೆ ಏನು ಬೇಕಾಗಿಲ್ಲ ಅನ್ನುವಂತಹ ಒಂದು ಬೇರೆ ಬೇರೆ ತರಹದ ಮನಸ್ಥಿತಿಯಿಂದ ಚುನಾವಣೆಗಳಿಗೆ ನಿಂತ್ಕೊಳ್ತಾ ಇದ್ರು. ಅವರನ್ನ ಜನ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಿಂದಿನ ಎಲ್ಲ ಅವಲೋಕನ ಮಾಡಿ, ಈಗ ನಾವು 2 ವರ್ಷಗಳಿಂದ ಸತತವಾಗಿ ಯಾವುದೇ ಚುನಾವಣೆ ಬಂದು ನಮ್ಮ ಶಕ್ತಿ ಮೀರಿ ನಾವು ಅಭ್ಯರ್ಥಿಗಳನ್ನ ಹಾಕೋದಿಕ್ಕೆ ಪ್ರಯತ್ನಿಸ್ತಾ ಇದ್ವಿ. ನಾವು ಮೊನ್ನೆ 15 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಆಯ್ತು ಕಳೆದ ವರ್ಷನ ಅದ್ರ ಹಿಂದಿನ ವರ್ಷ 2019 ಆದಾಗ 19ರಲ್ಲಿ ನಾವು 8 ಕಡೆಯೋ 9 ಕಡೆಯೋ ಅಭ್ಯರ್ಥಿಗಳನ್ನ ಹಾಕಿದ್ವಿ. ಒಂದು 3-4 ಕಡೆಗಳಲ್ಲಿ ನಮ್ಗೆ ಅಭ್ಯರ್ಥಿಯನ್ನ ಹಾಕೋದಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಬಹಳ ಪ್ರಯತ್ನ ಪಟ್ಟು ಅಲ್ಲಿ ನಮ್ಗೆ ಸೂಕ್ತವಾದಂತ ಅಭ್ಯರ್ಥಿಗಳು ಸಿಗಲೇ ಇಲ್ಲ. ಆದ್ರೆ ಈಗ ಮತ್ತೆ ನಾವು ಮೊನ್ನೆ ನಡೆದಂತ 3 ಉಪಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ವಿ. ಬಸವ ಕಲ್ಯಾಣ ಮತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಫಲಿತಾಂಶ ನಾನು ನಿಮ್ಗೆ ಹೇಳಿದೆ. 5,000 ನಮ್ಗೆ ಹೆಚ್ಚು ಕಮ್ಮಿ 5,000 ವೋಟ್ ಬಂದಿತ್ತು. ಅಲ್ಲಿ ಬಿಜೆಪಿಯ ಕಾಂಗ್ರೆಸ್ ನ ಲೂಸಿಂಗ್ ಮಾರ್ಜಿನ್ ಇಟ್ ವಾಸ್ ಓನ್ಲಿ 3,000 ವೋಟ್ಸ್ ಅಂತ. ಸೊ ಹೀಗೆ ನಾವು ಮಾಡ್ತಾ ಬಂದಿದೀವಿ. ಮುಂದೆ ಪ್ರತಿ ಚುನಾವಣೆಯಲ್ಲೂ ನಮ್ಗೆ ಎಷ್ಟು ಮತ ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಇಲ್ಲ. ನಾವು ಚುನಾವಣಾ ವಿಚಾರದಲ್ಲಿ ಗಂಭೀರವಾಗಿದ್ದೀವಿ ಅಂತ ಜನರಿಗೆ ತಿಳಿಸ್ತಾ ಇದೀವಿ. ಅದೇ ತರಕ್ಕೆ ಜನರಿಗೆ ಹತ್ರವಾಗುವಂತಹ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಭ್ರಷ್ಟಾಚಾರದ ವಿರುದ್ಧ ಜನರನ್ನ ಸಬಲೀಕರಣ ಮಾಡ್ತಾ ಇದ್ದೀವಿ. ಸರ್ಕಾರಿ ಕಚೇರಿಗಳಿಗೆ, ತಾಲೂಕು ಆಫೀಸ್ಗಳಿಗೆ ಜನ ಹೋಗಿ ತಮ್ಮ ಕೆಲಸವನ್ನ ಲಂಚ ಕೊಡದೆ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸ್ತಾ ಇದ್ದೀವಿ. ಹಾಗೇನೆ ಚುನಾವಣೆ ಸಂದರ್ಭದಲ್ಲಿ ಹಣ ಹೆಂಡ ಹಂಚಬಾರದು, ರಾಜಕಾರಣಿಗಳು ಹಂಚಿದ್ರೆ ಅವ್ರಿಗೆ ಜೈಲ್ ಆಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಮೊನ್ನೆ ಮಸ್ಕಿ ಚುನಾವಣೆ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿ ಕೊಟ್ಟಿದ್ದೀವಿ. ಜನನೂ ಸಹ ಇದನ್ನ ತಿರಸ್ಕರಿಸಬೇಕು ಅಂತ ಮಾಡ್ತಾ ಇದ್ದೀವಿ. ಇವೆಲ್ಲದರ ಮೂಲಕ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಹಳ ಗಂಭೀರವಾದಂತಹ ಚುನಾವಣಾ ರಾಜಕಾರಣದಲ್ಲಿ ತೊಡಕೊಂಡಿದೆ ಅನ್ನೋದು ಜನರಿಗೆ ಗೊತ್ತಾಗಿದೆ. ಅದು ಬೆಂಬಲಿಸಬೇಕು ಬಿಡಬೇಕು ಅನ್ನೋದು ಜನರಿಗೆ ಬಿಟ್ಟಿದ್ದು, ಆದ್ರೆ ಇವರು ಗಂಭೀರವಾಗಿದ್ದಾರೆ ಅನ್ನೋದು ಇವತ್ತು ರಾಜ್ಯದ ಲಕ್ಷಾಂತರ ಜನಕ್ಕೆ ಗೊತ್ತಾಗಿದೆ. ನಮ್ಮದೇ ಫೇಸ್ಬುಕ್ ಪೇಜ್ ಅಲ್ಲಿ ಕೆಲವೊಂದು ಸಲ ಒಂದೇ ತಿಂಗಳಲ್ಲಿ 40-50 ಲಕ್ಷ ಜನ ನಮ್ಮ ಪಕ್ಷದ ಚಟುವಟಿಕೆಗಳನ್ನ ಗಮನಿಸಿದ್ದಾರೆ. ಈಗ ನೀವು ಇವತ್ತು ಹೋಗಿ ನೋಡಿದ್ರೆ ನಮ್ಮ ಪಕ್ಷದ ಪೇಜ್ ಅಲ್ಲಿ ಸುಮಾರು ಈ ಕಳೆದ 28 ದಿವಸಗಳಲ್ಲಿ 35 ಲಕ್ಷ ಜನ ನಮ್ಮ ಪಕ್ಷದ ಚಟುವಟಿಕೆಗಳನ್ನ ಬೇರೆ ಬೇರೆ ಕಡೆ ಗಮನಿಸಿದ್ದಾರೆ. ಲಕ್ಷಾಂತರ ಜನಕ್ಕೆ ನಾವು ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನ್ ಹೇಳ್ತಾರೆ ಅದು ನಮ್ಮನ್ನ ಸೂಕ್ತವಾಗಿ, ಯಾಕಂದ್ರೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ, ಅವರಿಗೆ ಇನ್ಯಾವುದೋ ಒಂದು ತರಹದ ಸಹಾಯ ಮಾಡೋದಿಲ್ಲ, ಅಥವಾ ನಾವು ಪ್ರಾಮಾಣಿಕವಾಗಿ ನಿಷ್ಠುರವಾಗಿ ಹೋಗ್ತಾ ಇರ್ತೀವಿ. ಇವೆಲ್ಲ ಕಾರಣಕ್ಕಾಗಿ ನಮಗೆ ಬೆಂಬಲ ಕೊಡದೇ ಇರಬಹುದು ಅಥವಾ ನಮ್ಮ ವಿಚಾರಗಳನ್ನ ಹೇಳದೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಯಾವತ್ತೂ ನಾವು ನಿಮ್ಗೆ. ಥ್ಯಾಂಕ್ ಯು. ಸೊ ಹಾಗಾಗಿ ಅಷ್ಟೆಲ್ಲ ಇದ್ರೂ ನಾವು ಮಾಡ್ತಾ ಇರೋದು ಜನಕ್ಕೆ ಗೊತ್ತಾಗ್ತಾ ಇದೆ. ಈಗ ಮುಂದೆ ಬರ್ಲಿರುವಂತಹ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ 100 ಜನ ನಮ್ಮಲ್ಲಿ ಈಗಾಗ್ಲೇನೆ ಅಭ್ಯರ್ಥಿಗಳನ್ನ ನಾವು ಸಿದ್ಧ ಮಾಡಿದ್ದೀವಿ. ಇನ್ನು 3-4 ತಿಂಗಳುಗಳಲ್ಲಿ ನಾವು ಕನಿಷ್ಠ ಅಂದ್ರೂ 100 ಅಭ್ಯರ್ಥಿಗಳನ್ನಾದ್ರೂ 2023 ವಿಧಾನಸಭಾ ಚುನಾವಣೆಗೆ
100 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು ಅಂತ ಮಾಡಿದ್ವಿ. ಈಗಾಗಲೇ ನಮ್ಮಲ್ಲಿ ಒಂದು 40 ರಿಂದ 50 ಜನ ಬಹುತೇಕವಾಗಿ ಇವರು ವಿಧಾನಸಭಾ ಚುನಾವಣೆಗೆ ನಿಲ್ಲಬಲ್ಲಂತವ್ರು ಅನ್ನುವಂತ ಒಂದು ಪಟ್ಟಿ ನಮ್ಮಲ್ಲಿ ಸಿದ್ಧವಾಗಿದೆ. ಅದೊಂದು 100-110 ದಾಟ್ಲಿ ಅಂತ ನಾವು ವೇಟ್ ಮಾಡ್ತಾ ಇದೀವಿ. ಅದು ದಾಟುತ್ತೆ. 2023 ಚುನಾವಣೆಯಲ್ಲಂತೂ ನಾವು 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕ್ತಿವಿ. ಅದು ನಾವೇ ಹಾಕ್ತಿವೋ, ನಮ್ಮ ಒಂದು ಸಮಾನ ಮನಸ್ಕ ಪಕ್ಷಗಳು ಒಂದಷ್ಟಿವೆ, ಅವ್ರ ಜೊತೆನೂ ನಾವು ಮಾತುಕತೆ ಆಡ್ತೀವಿ. ಅವರು ಉದಾರವಾಗಿ ನಡೆದುಕೊಂಡ್ರೆ ನಾವಂತೂ ಉದಾರವಾಗಿ ನಡ್ಕೊಳ್ತೀವಿ, ಅವರು ಉದಾರವಾಗಿ ನಡೆದುಕೊಳ್ತಾರೆ ಅಂತ ನಾವು ಭಾವಿಸ್ತೀವಿ. ಮತ್ತೆ ನಮ್ಮ ಹಾಗೇನೆ ಅವರು ಚುನಾವಣಾ ರಾಜಕಾರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ತರದ ಸಮಾನ ಮನಸ್ಕರು ಜೊತೆಗೂಡಿದಾಗ ಒಂದು ಅಲಯನ್ಸ್ ಆಗ್ಲಿ ಅಥವಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೇ ಆಗ್ಲಿ 224 ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಲ್ಲೋದಂತೂ ನಾವು ಕಾಯಂ ಮಾಡ್ತಾ ಇದೀವಿ. ಈಗ್ಲೇ ಇನ್ನೊಂದು 6 ತಿಂಗಳಿಗೆ ಚುನಾವಣೆ ಬಂದ್ರೆ ಗೊತ್ತಿಲ್ಲ, ನಾವು ಅದಕ್ಕೂ ಸಿದ್ಧವಾಗ್ತೀವಿ. ಆದ್ರೆ ಬರೋದು ಬಹುತೇಕವಾಗಿ ಬರೋದಿಲ್ಲ. ಯಾಕಂದ್ರೆ ಆ ತರಕ್ಕಾಯ್ತು ಅಂದ್ರೆ ಇವತ್ತಿರೋ JDS ಅವರೇ ಹೋಗಿ ಬಿಜೆಪಿಗೆ ಸಪೋರ್ಟ್ ಮಾಡಿ ಇನ್ನೇನಾದ್ರು ಆಯ್ತು ಅಂದ್ರೆ ಇನ್ನೊಂದು ತರಹದ ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೂ ಸಿದ್ಧವಿರ್ತಾರೆ. ಯಾಕಂದ್ರೆ ಬಹಳಷ್ಟು MLA-ಗಳು 2 ವರ್ಷವನ್ನ ಕಳ್ಕೊಳ್ಳೋದಕ್ಕೆ ಸಿದ್ರಿಲ್ಲ. ಯಾಕಂದ್ರೆ ಬಿಜೆಪಿಲಿ ಇರೋರೇ ಸಿದ್ರಿಲ್ಲ. ಯಾಕಂದ್ರೆ ಅವರಲ್ಲಿ ಎಷ್ಟು ಜನ ವಾಪಸ್ ಗೆದ್ದು ಬರ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ಏನಾದ್ರೂ ಆಗ್ಲಿ, ವಿ ಆರ್ ರೆಡಿ ಫಾರ್ ಎನಿ ಕೈಂಡ್ ಆಫ್ ಕ್ಯಾಶುಯಾಲಿಟೀಸ್. ಏನಾದ್ರೂ ಆದ್ರೂ ನಾವು ಚುನಾವಣೆಗೆ ಸಿದ್ಧವಾಗ್ತಿದೀವಿ. ಬಹಳ ಗಂಭೀರವಾಗಿ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಜನರ ಮುಂದೆ ತೆಗೆದುಕೊಂಡು ಹೋಗ್ತಾ ಇದೀವಿ, ಸಬಲೀಕರಣ ಮಾಡ್ತಾ ಇದೀವಿ. ಚುನಾವಣೆ ವಿಚಾರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಂದಿಗೂ ಸಿದ್ಧವಾಗಿರುತ್ತೆ. ಆದ್ರೆ 2023 ಚುನಾವಣೆಗಂತೂ ನಾವು ಈಗಾಗಲೇ ಸಾಕಷ್ಟು ಗ್ರೌಂಡ್ ವರ್ಕ್ ಮಾಡ್ತಾ ಇದೀವಿ. ಒಂದು ರೀತಿಯಲ್ಲಿ ನಮಗೆ ನಾವು ಜನರ ಸಹಭಾಗಿತ್ವದಲ್ಲಿ, ಜನರ ಪಾಲುದಾರಿಕೆಯಲ್ಲಿ ಪಕ್ಷವನ್ನ ಕಟ್ಟಬೇಕು ಅಂತ ಮಾಡ್ತಾ ಇರೋದ್ರಿಂದಾಗಿ ನಾವು ಯಾವ್ದೇ ದೊಡ್ಡ ಮನುಷ್ಯರ ಹತ್ರ ಹೋಗೋದು, ಅವ್ರಿಗೇನೋ ಒಂದು ಹೇಳೋದು ಅಥವಾ ಅವ್ರ ಬೆಂಬಲ ಪಡೆಯೋದು, ಅವ್ರ ದುಡ್ಡು ತಗೊಳ್ಳೋದು ಯಾವ್ದು ಮಾಡ್ತಾ ಇಲ್ಲ. ಕ್ರೌಡ್ ಫಂಡಿಂಗ್ ಮಾಡ್ತಾ ಇದೀವಿ. ಸಾಮಾನ್ಯ ಜನರನ್ನ ದುಡ್ಡು ಕೊಡಿ ಅಂತ ಹೇಳ್ತಾ ಇದೀವಿ. ಸೊ ಹಾಗಾಗಿ ಕನ್ನಡಿಗರು ಸ್ವಲ್ಪ ಬಿಚ್ಚು ಮನಸ್ಸಿನಿಂದ, ಉದಾರ ಹೃದಯದಿಂದ ಅವ್ರ ಹಿಂದೆ ನಡೆದುಕೊಳ್ತಿದ್ದಾಗೆ ಮುಂದೇನು ನಡೆದುಕೊಳ್ತಾರೆ. ಅಂದ್ರೆ ಕಳೆದ ಒಂದು 10-20 ವರ್ಷಗಳಿಂದ ಇದು ಕಡಿಮೆ ಆಗಿದೆ. ಶಾಂತವೇರಿ ಗೋಪಾಲಗೌಡರು ಚುನಾವಣೆಗೆ ನಿಂತಾಗ ಸಾಗರದಿಂದ ಮತ್ತು ತೀರ್ಥಹಳ್ಳಿಯಿಂದ ಜನರೇ 1 ಓಟು 1 ನೋಟು ಅಭಿಯಾನ ಮಾಡಿ ಅವ್ರನ್ನ ಕಳಿಸಿದ್ರು. ಅವ್ರನ್ನ ಚುನಾವಣಾ ಪ್ರಚಾರಕ್ಕೆ ದುಡ್ಡು ಕೊಟ್ಟು. ಇತ್ತೀಚೆಗೆ ತಾನೇ ಮಾದೇಗೌಡರು ತೀರ್ಕೊಂಡಾಗ ಅವ್ರನ್ನ ಒಂದು 5-6 ತಿಂಗಳಿಂದ ಭೇಟಿ ಮಾಡಿದಾಗ ಮಾದೇಗೌಡರು ಹೇಳ್ತಾ ಇದ್ರು ಅವ್ರಿಗೆ ಹಳೆಯದು ತುಂಬಾ ನೆನಪಿತ್ತು, ಹೊಸದೇನು ನೆನಪಿರ್ಲಿಲ್ಲ. ಅವ್ರ ಚುನಾವಣೆ ನಿಂತಾಗ 30-35 ಸಾವಿರ ರೂಪಾಯಿ ಕೊಟ್ರಂತೆ ಜನ ಮೊದಲ ಚುನಾವಣೆಯಲ್ಲಿ. ಅದ್ರಲ್ಲಿ ಎಷ್ಟೋ ಖರ್ಚು ಮಾಡಿ ಒಂದಷ್ಟು ದುಡ್ಡು ಉಳಿತಂತೆ. ಆ ದುಡ್ಡನ್ನ ಏನ್ ಮಾಡ್ಬೇಕು ಅಂದಾಗ ಜನ ಹೇಳಿರುತ್ತೆ, ಗೌಡ್ರೆ ನಿಮಗೆ ಮಂಡ್ಯದಲ್ಲಿ ಆ ಮನೆ ಇಲ್ಲ, ಹಾಗಾಗಿ ಒಂದ್ ಸೈಟ್ ತಗೊಂಡು ಒಂದ್ ಮನೆ ಕಟ್ಟಿಸ್ಕೊಳ್ಳಿ ಅಂತ. ಅದೇ ಮನೇಲೆ ಮಾದೇಗೌಡರು ಕೊನೆ ತನಕ ಇದ್ದಿದ್ದು, ಅವ್ರು ಸಾಯುವ ತನಕ. ಸೊ ಇಂತಹ ಒಂದು ಪರಂಪರೆ ಕರ್ನಾಟಕಕ್ಕೆ ಇದೆ. ಸೊ ಆ ಪರಂಪರೆಯನ್ನ ನೆನಪಿಸಿಕೊಂಡು ಜನ ನಮ್ಮನ್ನ ಬೆಂಬಲಿಸ್ತಾರೆ ಅನ್ನುವಂತ ಒಂದು ವಿಶ್ವಾಸ, ಗಾಢವಾದ ವಿಶ್ವಾಸ ನಮಗಿದೆ. ಸೊ ಹಾಗಾಗಿ ನಾವು ವಿ ಆರ್ ರೆಡಿ ಫಾರ್ ಎನಿಥಿಂಗ್. ನಿಮ್ಮೆಲ್ಲಾ ಪ್ರಯತ್ನಗಳಿಗೆ ಯಶಸ್ಸು ಸಿಗ್ಲಿ ಸರ್. ಯಡಿಯೂರಪ್ಪರಂತರ ನಾಯಕರಿಗೆ ಅವಮಾನ ಮಾಡಬಾರ್ದಾಗಿತ್ತು, ಮತ್ತೆ ಹೈಕಮಾಂಡ್ ಸಂಸ್ಕೃತಿ ತೊಲಗಬೇಕು, ಮತ್ತೆ JCB ಪಕ್ಷಗಳ ದಬ್ಬಾಳಿಕೆ ಕರ್ನಾಟಕ ರಾಜ್ಯ ನಿಲ್ಲಬೇಕು ಅಂತ ಹೇಳಿ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನ ನಾವು ಸ್ವಾಗತಿಸ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.